ನಮಸ್ಕಾರ, CTV ನ್ಯೂಸ್ಗೆ ಸ್ವಾಗತ. ನಾನು ನಿರಂಜನ್ BV ದಾಸ್. ಮೊದಲಿಗೆ ಮುಖ್ಯಾಂಶಗಳು. ಭ್ರಷ್ಟಾಚಾರದ ಉಗಮಸ್ಥಾನವೇ ಕಾಂಗ್ರೆಸ್, ಬೊಗೆದೆಷ್ಟು ಹೊರಬರುತ್ತಿರುವ ಕಾಂಗ್ರೆಸ್ ಅಕ್ರಮಗಳು, ಬಿಜೆಪಿ ಆರೋಪ. ವಿದ್ಯಾರ್ಥಿ ನಿಲಯ ಅವ್ಯವಸ್ಥೆಗಳ ಆಗರ, ವಾರದಲ್ಲಿ ಸರಿಪಡಿಸುವಂತೆ ಎಚ್ಚರಿಕೆ. ಪ್ರಚಾರದ ಕೊರತೆ, ಅಧಿಕಾರಿಗಳಿಗೆ ಸೀಮಿತವಾದ ಲೋಕಾಯುಕ್ತ ಕುಂದುಕೊರತೆ ಸಭೆ. ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ, ಕುರಿ ಮೇಯಿಸುತ್ತಿದ್ದ ಮಹಿಳೆ ಮೇಲೆ ಹರಿದ ಲಾರಿ, 2 ಸಾವು. ವಾರ್ತೆಗಳ ವಿವರ. ಕಾಂಗ್ರೆಸ್ ಭ್ರಷ್ಟಾಚಾರದ ಕೂಪವಾಗಿದ್ದು ಬಗೆದಷ್ಟು ಅಕ್ರಮಗಳು ಬಹಿರಂಗವಾಗುತ್ತಿವೆ. ಆದರೆ ಭ್ರಷ್ಟಾಚಾರ ತಾನು ಮಾಡಿ ಬಿಜೆಪಿ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿದೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರಾಮಲಿಂಗಪ್ಪ ಆರೋಪಿಸಿದರು. भारत माता की, भारतीय जनता पार्टी की, भारतीय जनता पार्टी की, नरेंद्र मोदी जी की, नरेंद्र मोदी जी की. ಚಿಕ್ಕಬಳ್ಳಾಪುರದ ಶಿಡ್ಲಘಟ್ಟ ವೃತ್ತದಲ್ಲಿ ಹಮ್ಮಿಕೊಂಡಿದ್ದ ಪ್ರತಿಭಟನೆಯ ನೇತೃತ್ವ ವಹಿಸಿ ಮಾತನಾಡಿದ ರಾಮಲಿಂಗಪ್ಪ, ಒಬ್ಬ ಸಂಸದನ ಬಳಿಯೇ 100 ಕೋಟಿ ದೊರೆಯುವುದಾದರೆ ಸಚಿವರು, ಶಾಸಕರು ಮತ್ತು ಮುಖ್ಯಮಂತ್ರಿಗಳ ಬಳಿ ಯಾವ ಪ್ರಮಾಣದ ಅಕ್ರಮ ಹಣ ಇರಬಹುದು ಎಂಬುದನ್ನು ಊಹಿಸಲು ಅಸಾಧ್ಯ. ಇಂತಹ ಕಾಂಗ್ರೆಸ್ ಬಿಜೆಪಿ ವಿರುದ್ಧ ಸುಳ್ಳು ಆರೋಪ ಮಾಡುತ್ತಿರುವುದು ವಿಪರ್ಯಾಸ ಎಂದರು. ರಾಜ್ಯದಲ್ಲಿ ಬಿಜೆಪಿ ವಿರುದ್ಧ 40% ಕಮಿಷನ್ ಆರೋಪ ಮಾಡಿದ ಕಾಂಗ್ರೆಸ್ ಅಧಿಕಾರಕ್ಕೆ ಬಂದರೂ ಈ ಆರೋಪ ಸಾಬೀತುಪಡಿಸಿಲ್ಲ. ಬದಲಿಗೆ ಆರೋಪ ಮಾಡಿದ ಗುತ್ತಿಗೆದಾರರ ನಿವಾಸದಲ್ಲಿಯೇ ಕೋಟ್ಯಾಂತರ ರೂಪಾಯಿ ದೊರೆತಿದೆ. ಪ್ರಕರಣ ತನಿಖೆ ಹಂತದಲ್ಲಿರುವಾಗಲೇ ಈ ಗುತ್ತಿಗೆದಾರರು ಮೃತಪಟ್ಟಿದ್ದಾರೆ. ಕೋತಿ ತಿಂದು ಮೇಕೆ ಮೂತಿಗೆ ಒರೆಸಿತು ಎಂಬಂತೆ ಭ್ರಷ್ಟಾಚಾರ ಕಾಂಗ್ರೆಸ್ ಮಾಡಿ ಬಿಜೆಪಿಗೆ ಕಟ್ಟುವ ಕೆಲಸ ಮಾಡುತ್ತಿರುವುದು ಈಗ ಬಹಿರಂಗವಾಗಿದೆ ಎಂದರು. ರಾಜ್ಯದಾದ್ಯಂತ ತೀವ್ರವಾಗಿ ಬರ ಕಾಡುತ್ತಿದ್ದರೂ ರೈತರಿಗೆ ನಯಾ ಪೈಸಾ ನೀಡದ ರಾಜ್ಯ ಕಾಂಗ್ರೆಸ್ ಸರ್ಕಾರ ರೈತರ ಪರ ಮೊಸಳೆ ಕಣ್ಣೀರು ಸುರಿಸುತ್ತಿದೆ. ಹೈನು ರೈತರ ಪಶು ಆಹಾರ ಬೆಲೆ ಏರಿಸಿ ಹಾಲಿನ ಬೆಲೆ ಕಡಿಮೆ ಮಾಡಿದೆ ಎಂದು ಕಿಡಿಕಾರಿದ್ರು. ಬಿಜೆಪಿ ಮುಖಂಡ ಮುನಿರಾಜು ಮಾತನಾಡಿ, ಕಾಂಗ್ರೆಸ್ ಅಲ್ಪಸಂಖ್ಯಾತರನ್ನ ಓಲೈಸಲು ಸಾವಿರಾರು ಕೋಟಿ ಅನುದಾನ ನೀಡುತ್ತಿದೆ. ಆದರೆ ರಾಜ್ಯದ ಅಭಿವೃದ್ಧಿಗೆ ಹಣ ಇಲ್ಲ ಎಂದು ಹೇಳುವ ಮೂಲಕ ರಾಜ್ಯವನ್ನ ದಿವಾಳಿ ಮಾಡುತ್ತಿದೆ ಎಂದು ಆಕ್ರೋಶ ವ್ಯಕ್ತಪಡಿಸಿದರು. ನಮ್ಮ ಭಾರತೀಯ ಜನತಾ ಪಕ್ಷದ ಒಂದು ಉದ್ದೇಶ. ಆದರೆ ಇವ್ರು ನೋಡ್ತಾ ಇರ್ತಕ್ಕಂಥದ್ದು ಒಂದೊಂದು ಜಾತಿನೂ ಸಹ ಡಿವೈಡ್ ಮಾಡಿ ಅನ್ಯಾಯ ಮಾಡ್ತಾ ಇದೆ. ಅದರಿಂದ ಇಡೀ ದೇಶದಲ್ಲಿ ನಮ್ಮ 39 ಸಂಘಟನಾತ್ಮಕ ಜಿಲ್ಲೆಗಳಲ್ಲಿ ಭಾರತೀಯ ಜನತಾ ಪಕ್ಷದ ಪರವಾಗಿ ನಾವು ಕಪ್ಪು ಹಣದ ವಿಚಾರವಾಗಿ ನಾವು ಒಂದು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಎಲ್ಲ ಜಿಲ್ಲೆಗಳಲ್ಲೂ ಅತ್ಯಂತ ವ್ಯಾಪಕವಾಗಿ ನಡೀತಾ ಇದೆ. ನಮ್ಮ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ 5 ವಿಧಾನಸಭಾ ಕ್ಷೇತ್ರಗಳಿಂದ ಇಲ್ಲಿ ಬಂದಿರತಕ್ಕಂಥ 5 ವಿಧಾನಸಭಾ ಕ್ಷೇತ್ರಗಳ ಒಂದು ನಾಯಕರ ಒಂದು ನೇತೃತ್ವದಲ್ಲಿ ಇದೊಂದು ಪ್ರತಿಭಟನೆ ನಡೀತಾ ಇದೆ. ಈ ಪ್ರತಿಭಟನೆಯನ್ನ ಕಾಂಗ್ರೆಸ್ ಸರ್ಕಾರ ಏನು ದುರುದ್ದೇಶದಿಂದ ಮಾಡ್ತಾ ಇರ್ತಕ್ಕಂಥ ಎಲ್ಲವನ್ನು ಹತ್ತಿಕ್ಕುವ ಒಂದು ಕಾರ್ಯವನ್ನು ನಾವು ಮುಂದಿನ ದಿನಗಳಲ್ಲಿ ಮಾಡಬೇಕಾಗ್ತದೆ. ಅದೇ ರೀತಿಯಲ್ಲಿ ಮುಂದಿನ ದಿನಗಳಲ್ಲಿ ಕಾಂಗ್ರೆಸ್ ನಾಯಕರ ಮನೆಗಳಿಗೆ ಇಡಿ ಅಲ್ಲ, ನಮ್ಮ ಕಾರ್ಯಕರ್ತರೇ ನುಗ್ಗಿ ಎಷ್ಟೆಷ್ಟು ಕಪ್ಪಣ ಇದೆ ಅನ್ನೋದನ್ನ ಆಚೆ ತರ್ತಕ್ಕಂಥ ಕಾರ್ಯಕ್ರಮವನ್ನು ನಾವು ಮುಂದೆ ಮಾಡಬೇಕಾಗ್ತದೆ ಬಂಧುಗಳೇ. ಅದರಿಂದ ಒಂದು ಕಣ್ಣಿಗೆ ಒಂದು ಸುಣ್ಣ, ಒಂದು ಕಣ್ಣಿಗೆ ಬೆಣ್ಣೆ ಇರ್ತಕ್ಕಂಥ ಒಂದು ಕೆಲಸವನ್ನು ಕಾಂಗ್ರೆಸ್ ಸರ್ಕಾರ ನಿಲ್ಲಿಸಬೇಕು. ಕರ್ನಾಟಕದ ಜನತೆಗೆ ಮಾಡ್ತಾ ಇರ್ತಕ್ಕಂಥ ಅನ್ಯಾಯ ಏನು ಅಂತ ಇವಾಗ ಆಲ್ರೆಡಿ ಎಲ್ಲ ಪ್ರತಿಯೊಬ್ಬರಿಗೂ ಅರ್ಥ ಆಗಿದೆ. ಮುಂದಿನ ದಿನಗಳಲ್ಲಿ ಏನು ನಮ್ಮ ಕರ್ನಾಟಕದಲ್ಲಿ ಬರ್ತಕ್ಕಂಥ ಲೋಕಸಭಾ ಚುನಾವಣೆಗಳಲ್ಲಿ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ ವಿಶ್ವದಲ್ಲಿ ಇವತ್ತು ನಮ್ಮ ಭಾರತ 3ನೇ ಆರ್ಥಿಕ ಸ್ಥಿತಿಗೆ ಬಂದಿದೆ. ಮೊದಲು 10ನೇ ಆರ್ಥಿಕತೆಯಲ್ಲಿದ್ದಂಥ ದೇಶ 10 ವರ್ಷಗಳಿಂದ ನರೇಂದ್ರ ಮೋದಿಜಿಯವರ ನೇತೃತ್ವದಲ್ಲಿ 3ನೇ ಆರ್ಥಿಕ ಶಕ್ತಿಯಾಗಿ ಬೆಳೀತಾ ಇದೆ. ಇಡೀ ವಿಶ್ವದಲ್ಲಿ ಯಾವುದೇ ದೇಶದಲ್ಲಿ ಯುದ್ಧ ಆಗಲಿ ಪ್ರತಿಯೊಬ್ಬರು ಸಹ ನರೇಂದ್ರ ಮೋದಿ, ಭಾರತೀಯ ಜನತಾ ಪಕ್ಷದ ನಮ್ಮ ಪ್ರಧಾನಮಂತ್ರಿಗಳಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರ ಒಂದು ಆಶಯದಂತ ಇಡೀ ವಿಶ್ವ ಕೂಡ ಇವತ್ತು ನಡ್ಕೊಂಡು ಹೋಗ್ತಾ ಇದೆ. ಅಂಥದ್ರಲ್ಲಿ ಇವತ್ತು ನಮ್ಮ ಪಕ್ಷ ಮಾಡ್ತಾ ಇರ್ತಕ್ಕಂಥ ಒಂದು ಕಾರ್ಯಕ್ರಮಗಳನ್ನು ಮೆಚ್ಚಿ ಮುಂದಿನ ದಿನಗಳಲ್ಲಿ ಇಡೀ 28 ಲೋಕಸಭಾ ಒಂದು ಕ್ಷೇತ್ರಗಳಲ್ಲಿ
ಎಸ್ಸಿ ಎಸ್ಟಿ ಅಭಿವೃದ್ಧಿಗಾಗಿ ಮೀಸಲಿಟ್ಟ ಹಣವನ್ನು ಗ್ಯಾರಂಟಿಗಳಿಗೆ ಬಳಸಿಕೊಂಡಿರುವ ರಾಜ್ಯ ಕಾಂಗ್ರೆಸ್ ಸರ್ಕಾರ ಅಲ್ಪಸಂಖ್ಯಾತರಿಗೆ ಮಾತ್ರ ಸಾವಿರಾರು ಕೋಟಿ ಅನುದಾನ ನೀಡಿದೆ. ಸದಾ ಹಿಂದೂ ವಿರೋಧಿ ನೀತಿಗಳಿಂದಲೇ ಆಡಳಿತ ನಡೆಸುತ್ತಿರುವ ಕಾಂಗ್ರೆಸ್ಗೆ ಕಳೆದ ಪಂಚರಾಜ್ಯಗಳ ಚುನಾವಣೆಯಲ್ಲಿ ಜನತೆ ತಕ್ಕ ಪಾಠ ಕಲಿಸಿದ್ದು ಮುಂದಿನ ಲೋಕಸಭಾ ಚುನಾವಣೆಯಲ್ಲಿಯೂ ಬುದ್ಧಿ ಕಲಿಸಲಿದ್ದಾರೆ ಎಂದು ಭವಿಷ್ಯ ನುಡಿದರು. ರಾಜ್ಯ ಸರ್ಕಾರ ಕೂಡಲೇ ಮುಖ್ಯಮಂತ್ರಿ ಹುದ್ದೆ ಕಚ್ಚಾಟ ಕೈಬಿಟ್ಟು ಸಂಕಷ್ಟದಲ್ಲಿರುವ ರಾಜ್ಯದ ರೈತರ ನೆರವಿಗೆ ಧಾವಿಸಬೇಕು. ಚುನಾವಣೆ ವೇಳೆ ಹೇಳಿದಂತೆ 10 ಕೆಜಿ ಅಕ್ಕಿ ಈವರೆಗೂ ನೀಡಿಲ್ಲ, ಈಗಲಾದರೂ ಕೊಟ್ಟ ಮಾತಿನಂತೆ ನಡೆದುಕೊಳ್ಳಬೇಕು ಎಂದು ಎಚ್ಚರಿಕೆ ನೀಡಿದರು. ನಾವೆಲ್ಲ ಕೂಡ ಗಮನಿಸ್ತಾ ಇದ್ದೀವಿ ಬಂಧುಗಳೇ, ಇಡೀ ರಾಜ್ಯದಲ್ಲಿ ಪ್ರತಿಯೊಬ್ಬರು ಕೂಡ ಸಾರ್ವಜನಿಕರು ಇವತ್ತು ಇಡೀ ರಾಜ್ಯ ಗಮನಿಸ್ತಾ ಇದೆ. ಯಾಕಂದ್ರೆ ಇವ್ರು ಗೆದ್ದಂತ ಒಂದು ಸಂದರ್ಭದಿಂದ ಹಿಡಿದು ಇವತ್ತೇನು ಕೆಲವು 7 ತಿಂಗಳು ಆಗ್ತಾ ಇದೆ, ಇವರೆಲ್ಲ ಕೆಲಸ ಕಾರ್ಯಗಳು ಯಾವುದೇ ಒಂದು ಕಾಮಗಾರಿಗಳು ಮಾಡದೆ, ಯಾವುದೇ ಒಂದು ರಸ್ತೆ ಗುಂಡಿಗಳಿಗೆ ಒಂದು ಮಣ್ಣನ್ನು ಕೂಡ ಹಾಕಕ್ಕೆ ಹೋಗ್ತಾ ಇಲ್ಲ. ಆ ರೀತಿ ಸರ್ಕಾರ ನಡೆಸ್ಕೊಂಡು ಆ ಸರ್ಕಾರದಲ್ಲಿರ್ತಕ್ಕಂಥ ಖಜಾನೆಯನ್ನ ಲೂಟಿ ಮಾಡಿಕೊಂಡು ಇವತ್ತು ಡಿ.ಕೆ. ಶಿವಕುಮಾರ್ ಅವರಿರ್ಬೋದು, ಸಿದ್ದರಾಮಯ್ಯನವರು ಇರ್ಬೋದು, ರಾಜ್ಯನ ಲೂಟಿ ಹೊಡೆದು ಪಕ್ಕದ ಹೊರ ರಾಜ್ಯಗಳಿಗೆ ಅವರು ಎಲೆಕ್ಷನ್ಗೆ ಅಂತ ಇವತ್ತು ಕೂಡಿಟ್ಟ ಹಣನ ಬಯಲಿಗೆಳೆದಿದ್ದಾರೆ ಬಂಧುಗಳು. ನೀವೆಲ್ಲ ಅರ್ಥ ಮಾಡ್ಕೊಬೇಕು. ಇವತ್ತು ಈ ದೇಶದಲ್ಲಿ ಕಾಂಗ್ರೆಸ್ ಆಡಳಿತ 60 ವರ್ಷಗಳ ಆಡಳಿತ ಯಾವ ರೀತಿ ನಡ್ಕೊಂಡ್ ಬಂದಿತ್ತು, ಇವತ್ತು ಸನ್ಮಾನ್ಯ ನರೇಂದ್ರ ಮೋದಿ ಅವರ ಒಂದು ಆಡಳಿತ ಯಾವ ರೀತಿ ಇದೆ, 3 ರಾಜ್ಯಗಳ ಫಲಿತಾಂಶನೇ ಗೊತ್ತಾಗಿದೆ ನಮ್ಗೆ. ಪಕ್ಕದ ರಾಜ್ಯದಲ್ಲಿ ಇವತ್ತು ಏನು ಕರ್ನಾಟಕದ ದುಡ್ಡನ್ನ ಒಳೆ ಹರಿಸ್ಬಿಟ್ಟು ಇವತ್ತೇನು ತೆಲಂಗಾಣದಲ್ಲಿ ಗೆದ್ದಿದ್ದಾರೆ, ಅಲ್ಲೂ ಕೂಡ ಲೂಟಿ ಮಾಡುವಂತ ಕೆಲಸ ಮಾಡ್ತಾ ಇದ್ದಾರೆ ಬಂಧುಗಳು. ಇದಕ್ಕೆಲ್ಲ ಸಾಕ್ಷಿ ಇವತ್ತು 300 ಕೋಟಿಗಿಂತ ಹೆಚ್ಚು ಇವತ್ತೇನು ಸಿಕ್ಕಿದೆ ದುಡ್ಡು. ಇದೆಲ್ಲ ಯಾರ ದುಡ್ಡು ಅಂತ ಅರ್ಥ ಮಾಡ್ಕೊಬೇಕು. ನಮ್ಮ ಕರ್ನಾಟಕದ ಸಂಪತ್ತನ್ನ ಇಡೀ ದೇಶಕ್ಕೆ ಕಳಿಸ್ತಾ ಇದ್ದಾರೆ ಇವರೆಲ್ಲ ಕೂಡ. ಇವ್ರನ್ನ ನಾವು ಚೀಮಾರಿ ಹಾಕ್ಬೇಕು. ಬರ್ತಕ್ಕಂಥ ಚುನಾವಣೆಯಲ್ಲಿ ಇವ್ರಿಗೆ ಏನು ಶಾಶ್ವತವಾಗಿ ಮನೆಗೆ ಕಳಿಸುವಂತ ಕೆಲಸ ಮಾಡಿ ಈ ಒಂದು ರಾಜ್ಯದಲ್ಲಿ ಕಾಂಗ್ರೆಸ್ ಮುಕ್ತ ಮಾಡಬೇಕು MP-ಗಳನ್ನ. ಯಾಕಂದ್ರೆ ಒಂದೇ ಒಂದು ಸೀಟ್ ಇದೆ ಇವ್ರದ್ದು ಬೆಂಗಳೂರು ಗ್ರಾಮಾಂತರದಲ್ಲಿ, ಅದು ಕೂಡ ಮುಕ್ತ ಮಾಡಿ ಇವತ್ತು ಈ ಸಲ ಜನ ಕಳ್ಸಕ್ ನಿಶ್ಚಯ ಮಾಡಿದ್ದಾರೆ. ಯಾಕಂದ್ರೆ ಇವ್ರು ಬರೀ ಬಾಕಿಗಳಲ್ಲಿ ಗೆದ್ಕೊಂಡ್ಬಂದು ಆಶ್ವಾಸನೆ ಕೊಟ್ಟು ಆ ಕಡೆಗೆ ಜನರಿಗೆ ಬಾಕಿಗಳು ಕೂಡ ನೆರವೇರ್ತಾ ಇಲ್ಲ ಕರೆಕ್ಟಾಗಿ. ಗೃಹಿಣಿಯರಿಗೆ ಆ ದುಡ್ಡು ಹೋಗ್ತಾ ಇಲ್ಲ, ಮತ್ತೆ ಕರೆಂಟು ಕೂಡ ನ್ಯಾಯವಾಗಿಲ್ಲ. ರೈತರು ಕರೆಂಟ್ ಕಟ್ಟು ಇವತ್ತು ಬರಗಾಲದಲ್ಲಿ ನಮ್ಮೆಲ್ಲ ಜಿಲ್ಲಾ ಅಧ್ಯಕ್ಷರು ಇರ್ಬೋದು, ಮಾಜಿ ಮಂತ್ರಿಗಳಿರ್ಬೋದು, ಸಿದ್ದರಾಮಯ್ಯ ಅವರ ನೇತೃತ್ವದಲ್ಲಿ ನಮ್ಮೆಲ್ಲ ಪದಾಧಿಕಾರಿಗಳ ಸಮ್ಮುಖದಲ್ಲಿ ಬರ ಅಧ್ಯಯನ ಮಾಡಿ ರಾಜ್ಯಕ್ಕೆ ಕಳಿಸಿದ್ದಾರೆ. ನಾನು ಕೂಡ ಸಂದರ್ಭದಲ್ಲಿ ಇದ್ದೆ. ಆ ರೈತರ ಪಾಡನ್ನ ನೋಡಿದ್ರೆ ಇವರಿಗೆಲ್ಲ ಭಗವಂತ ಒಳ್ಳೇದು ಮಾಡ್ತಾನೆ. ಇವತ್ತು ನಮಗಿಂತ ಯಾರು ಇಲ್ಲ ಅಂತ ಏನು ಸರ್ಕಾರ ನಡೆಸ್ತಾ ಇದ್ದಾರೆ, ಆ ಒಂದು ದೌರ್ಜನ್ಯ ಕಡೆ ಆಗ್ಬೇಕು, ಜನ ಎಚ್ಚೆತ್ಕೋಬೇಕು. ಇದೇ ರೀತಿ ಮಾಡ್ತಾ ಇದ್ರೆ ಉಗ್ರ ಹೋರಾಟ ಇನ್ನೂ ಮುಂದುವರಿಯುತ್ತೆ. ಯಾವುದೇ ಕಾರಣಕ್ಕೂ ನಾವೆಲ್ಲ ಸುಮ್ಮನೆ ಇವರೆಲ್ಲ ಬೀದಿಗೆ ಬಂದು ಕುತ್ಕೋತೀವಿ ಅಂತ ಹೇಳ್ತಾ ಇದ್ದೀವಿ. ಈಗಲಾದ್ರೂ ಎಚ್ಚೆತ್ಕೊಂಡು ಏನು ಸಾರ್ವಜನಿಕರ ದುಡ್ಡು ನಮ್ಮ ಕರ್ನಾಟಕದಲ್ಲೇ ಕೆಲಸ ಮಾಡಬೇಕು ಅಂತ ನಾವು ಎಚ್ಚರಿಕೆಯನ್ನ ನೀಡ್ತಾ. ನಗರದ ಶಿಡ್ಲಘಟ್ಟ ವೃತ್ತದಲ್ಲಿ ಜಮಾಯಿಸಿದ ಬಿಜೆಪಿ ಮುಖಂಡರು ಮತ್ತು ಕಾರ್ಯಕರ್ತರು ಕಾಂಗ್ರೆಸ್ ವಿರುದ್ಧ ಘೋಷಣೆ ಕೂಗಿ ಆಕ್ರೋಶ ವ್ಯಕ್ತಪಡಿಸಿದರು. ಕೆಲಕಾಲ ರಸ್ತೆಯಲ್ಲಿ ಪ್ರತಿಭಟನೆ ಮಾಡಿದರು. ಪ್ರತಿಭಟನೆಯಲ್ಲಿ ಮುಖಂಡರಾದ ಕೆವಿ ನಾಗರಾಜ್, ಲಕ್ಷ್ಮೀಪತಿ, ಬಾಲು ಸೇರಿದಂತೆ ಇನ್ನೂ ಇತರರು ಹಾಜರಿದ್ದರು. ವೇಣುಗೋಪಾಲ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. भारत माता की, भारतीय जनता पार्टी की, भारतीय जनता पार्टी की, नरेंद्र मोदी जी की, नरेंद्र मोदी जी की, ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುತ್ತಿರುವ ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳ್ಳಿಖೇಡ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ್ ಕೋಸಂಬೆ ದಿಢೀರ್ ಭೇಟಿ ವೇಳೆ ಹಾಜರಿ ಪುಸ್ತಕದ ಲೆಕ್ಕಕ್ಕೂ ಮಕ್ಕಳ ಹಾಜರಾತಿಗೂ ಅಜಗಜಾಂತರ ವ್ಯತ್ಯಾಸ ಇರುವುದು ಕಂಡುಬಂದಿದೆ. ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುತ್ತಿರುವ ಬೀದರ್ ಜಿಲ್ಲೆಯ ಹಮಾನಾಬಾದ್ ತಾಲೂಕಿನ ಹಳ್ಳಿಕೇಟ್ ಮೆಟ್ರಿಕ್ ಪೂರ್ವ ಬಾಲಕರ ವಸತಿ ನಿಲಯಕ್ಕೆ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ ಕೋಸುಂಬೆ ದಿಢೀರ್ ಭೇಟಿ ವೇಳೆ ಹಾಜರಿ ಪುಸ್ತಕದ ಲೆಕ್ಕಕ್ಕೂ ಮಕ್ಕಳ ಹಾಜರಾತಿಗೂ ಅಜಗಜಾಂತರ ವ್ಯತ್ಯಾಸ ಇರುವುದು ಬೆಳಕಿಗೆ ಬಂದಿದೆ. ಬೆಡ್ ಕಾಟ್ಗಳು ಇದ್ದರೂ ಸ್ಟಾಕ್ ರೂಮ್ನಲ್ಲಿಟ್ಟು ವಾರ್ಡನ್ ಬೀಗ ಹಾಕಿದ್ದಾರೆ. ಸರ್ಕಾರ ಕೊಟ್ಟರೂ ಮಕ್ಕಳಿಗೆ ಕೊಡದೆ ವಾರ್ಡನ್ ಎತ್ತಿಟ್ಟುಕೊಂಡಿರುವುದು ಬೆಳಕಿಗೆ ಬಂದಿದೆ. ಇನ್ನು ವಿದ್ಯುತ್ ಕಡಿತವಾಗಿ ಅದೆಷ್ಟೋ ದಿನಗಳಾಗಿದೆ. ಕಗ್ಗತ್ತಲಲ್ಲಿ ವಸತಿ ನಿಲಯವಿದ್ದು ವಿದ್ಯಾರ್ಥಿಗಳು ಓದಿಕೊಳ್ಳಲು ಆಗದ ಸ್ಥಿತಿಯಲ್ಲಿದೆ. ಸ್ಥಳಕ್ಕೆ ಭೇಟಿ ನೀಡಿದ ರಾಜ್ಯ ಮಕ್ಕಳ ಹಕ್ಕುಗಳ ಆಯೋಗದ ಸದಸ್ಯ ಶಶಿಧರ ಕೋಸುಂಬೆ ಅವ್ಯವಸ್ಥೆ ಹಿನ್ನೆಲೆ ವಾರ್ಡನ್ಗೆ ಕ್ಲಾಸ್ ತೆಗೆದುಕೊಂಡಿದ್ದಾರೆ. ಮಕ್ಕಳಿಗೆ ಕೊಡಬೇಕಾದ ಬೆಡ್, ಕಾಟ್, ಶುದ್ಧ ಕುಡಿಯುವ ನೀರಿನ ಫಿಲ್ಟರ್,
ಸ್ವಚ್ಛತೆ ಇಲ್ಲದ ಶೌಚಾಲಯ ನೋಡಿ ಸಿಬ್ಬಂದಿಯನ್ನು ತರಾಟೆಗೆ ತೆಗೆದುಕೊಂಡಿದ್ದಾರೆ. ವಾರದಲ್ಲಿ ಸಮಸ್ಯೆ ಬಗೆಹರಿಯಲು ಖಡಕ್ ಸೂಚನೆ ನೀಡಲಾಗಿದ್ದು, ಹಾಸ್ಟೆಲ್ ಸಮಸ್ಯೆ ಬಗೆಹರಿಯಲಿದೆಯೇ ಎಂಬ ಅನುಮಾನ ವ್ಯಕ್ತವಾಗುತ್ತಿದೆ. ಬೀದರ್ ಜಿಲ್ಲೆಯ ಹುಮ್ನಾಬಾದ್ ತಾಲೂಕಿನ ಹಳಿಕೇಡ್ ಗ್ರಾಮದ ಬಳಿ ಇರುವ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ನಡೆಯುತ್ತಿರುವಂಥ ಮೆಟ್ರಿಕ್ ಪೂರ್ವಕ ಬಾಲಕರ ವಸತಿ ನಿಲಯಕ್ಕೆ ಇಂದು ನಾನು ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ಇಲ್ಲಿ ದಾಖಲಾತಿ ಪ್ರಕಾರ 40 ಮಕ್ಕಳು, ಆದರೆ ಹಾಜರಾತಿದ್ದು ಬರೀ 12 ಮಕ್ಕಳು. ಗೈರಾದಂಥ ಮಕ್ಕಳ ಮಾಹಿತಿ ಕೇಳಿದ್ರೆ ವಾರ್ಡನ್ಗೆ ಗೊತ್ತಿಲ್ಲ. ಅದೇ ರೀತಿಯಾಗಿ ಇಲ್ಲಿ ಸಾಕಷ್ಟು ಕಾಟ್ ಬೆಡ್ಗಳು ಸ್ಟಾಕ್ ರೂಮಲ್ಲಿ ಇಟ್ಟಿದ್ದಾರೆ, ಆದರೆ ಮಕ್ಕಳ ಮೇಲೆ ನೆಲದ ಮೇಲೆ ಮರ್ತಾ ಇದ್ದಾರೆ. ಅದೇ ರೀತಿಯಾಗಿ ಸರ್ಕಾರದಿಂದ ಕೋಟ್ಯಾಂತರ ದುಡ್ಡು ಖರ್ಚು ಮಾಡಿ ವಾಟರ್ ಫಿಲ್ಟರ್, ಫ್ರಿಡ್ಜ್, ಜನರೇಟರ್ ಎಲ್ಲ ಸಾಮಗ್ರಿಗಳು ಸರಬರಾಜು ಮಾಡಿದ್ದಾರೆ. ಆದರೆ ಆ ಸೌಲಭ್ಯಗಳು ಮಕ್ಕಳು ಸಿಗದೇ ಇರೋದು ಅತ್ಯಂತ ದುರಂತ. ಹೀಗಾಗಿ ಇಲ್ಲಿರ್ತಕ್ಕಂಥ ಅವ್ಯವಸ್ಥೆ ಬಗ್ಗೆ ಈಗಾಗಲೇ ನಾನು ನೋಡಿದ್ದೇನೆ, ಪರಿಶೀಲನೆ ಮಾಡಿದ್ದೇನೆ. ಸಂಬಂಧಪಟ್ಟಂಥ ಹಿರಿಯ ಅಧಿಕಾರಿಗಳಿಗೆ ಪತ್ರ ವ್ಯವಹಾರ ಮಾಡುವ ಮೂಲಕ ಇಲ್ಲಿರ್ತಕ್ಕಂಥ ಅಧಿಕಾರಿಗಳ ಮೇಲೆ ಸೂಕ್ತ ಕ್ರಮಕ್ಕೆ ನಾನು ಶಿಫಾರಸು ಮಾಡ್ತೀನಿ. ಚಂದ್ರಯ್ಯ ಸ್ವಾಮಿ, CTV ನ್ಯೂಸ್, ಬೀದರ್. ಲೋಕಾಯುಕ್ತ ಅಧಿಕಾರಿಗಳು ಚೇಳೂರು ತಾಲೂಕು ಕಚೇರಿಯಲ್ಲಿ ಚೇಳೂರು ತಾಲೂಕಿಗೆ ಸಂಬಂಧಿಸಿ ಸಾರ್ವಜನಿಕರ ಕುಂದುಕೊರತೆ ಸಭೆಯನ್ನು ನಡೆಸಿದರು. ಕಂದಾಯ ಇಲಾಖೆಗೆ ಸಂಬಂಧಿಸಿ 3 ಅರ್ಜಿ, ತಹಸೀಲ್ದಾರ್ಗೆ 2 ಅರ್ಜಿ, PWD ಇಲಾಖೆಗೆ ಉಳಿದ 8 ಅರ್ಜಿ ಸ್ಥಳದಲ್ಲಿ ಇತ್ಯರ್ಥದ ಅರ್ಜಿಗಳು ಸಲ್ಲಿಕೆಯಾದವು. ಈ ಸಂದರ್ಭದಲ್ಲಿ ಲೋಕಾಯುಕ್ತ SP ಡಾಕ್ಟರ್ ಎಲ್ ರಾಮ ಅರಸಿದ್ದಿ ಮಾತನಾಡಿ, ಭ್ರಷ್ಟಾಚಾರ ಮುಕ್ತ ಆಡಳಿತ ನೀಡಲು ಈ ಆಡಳಿತ ಸೇರಿದಂತೆ ಹಲವು ಸೌಲಭ್ಯಗಳನ್ನು ಜಾರಿಗೊಳಿಸಿದೆ. ಆದರೆ ಇವುಗಳನ್ನು ಬುದ್ಧಿವಂತರು ಮಾತ್ರ ಬಳಸಿಕೊಳ್ಳುತ್ತಿದ್ದಾರೆ. ವ್ಯವಸ್ಥೆಯಲ್ಲಿ ಅಮಾಯಕರು ಮೋಸ ಹೋಗುತ್ತಿದ್ದಾರೆ ಎಂದರು. ಮಧ್ಯವರ್ತಿ ಹಾವಳಿ ತಪ್ಪಿಸಿ ಅಮಾಯಕರಿಗೆ ಆಗುತ್ತಿರುವ ವಂಚನೆ ತಪ್ಪಿಸಬೇಕು ಎನ್ನುವ ಉದ್ದೇಶದಿಂದ ಸರ್ಕಾರ ವಿವಿಧ ಇಲಾಖೆಗಳಲ್ಲಿ ಆನ್ಲೈನ್ ವ್ಯವಸ್ಥೆ ಜಾರಿಗೊಳಿಸಿದ್ದು, ಯಾವುದೇ ಇಲಾಖೆಯ ಸರ್ಕಾರಿ ಅಧಿಕಾರಿ ಸಿಬ್ಬಂದಿ ಕೆಲಸಗಳನ್ನು ಮಾಡಿಕೊಡಲು ವಿಳಂಬ ಮಾಡಿದರೆ ಹಣಕ್ಕೆ ಬೇಡಿಕೆ ಇಟ್ಟರೆ ನಮಗೆ ದೂರು ನೀಡಿ, ನಾವು ಕಾನೂನು ಕ್ರಮ ಕೈಗೊಳ್ಳುತ್ತೇವೆ ಎಂದರು. ಅಂದ್ರೆ ಸ್ಪೆಷಲಿ ಅಧಿಕಾರಿಗಳಲ್ಲಿ ಜನಸಾಮಾನ್ಯರಿಗೆ ಅವರು ಏನ್ ಹಕ್ಕುಗಳಿದೆ, ಅವ್ರು ಏನ್ ಟೈಮ್ ಲಿಮಿಟ್ಸ್ ಅಲ್ಲಿ ಮಾಡ್ಬೇಕು ಅದು ಮಾಡ್ಕೊಡಿ. ಅನ್ನೆಸೆಸರಿ ಒಬ್ಬನು ಇಲ್ಲಿಂದ ಚಿಕ್ಕಬಳ್ಳಾಪುರ ಬರ್ಬೇಕಂದ್ರೆ ಇಂಥ ರೈತರು ಎಷ್ಟು ದುಡ್ಡು ಖರ್ಚು ಮಾಡ್ಬೇಕು, ಏನು ಅವ್ರಿಗೆ ಎಷ್ಟು ತ್ರಾಸ ಆಗುತ್ತೆ, ಅದೆಲ್ಲ ಅರಿವಿಟ್ಕೊಂಡು ಸೆನ್ಸಿಟಿವ್ ಆಗಿ ನಿಮಗೆ ಮಾಡಕ್ ಆಗ್ತಾ ಇಲ್ಲ, ಟೆಕ್ನಿಕಲ್ ಪ್ರಾಬ್ಲಮ್ ಇದೆ, ಅದನ್ನ ಅವ್ರಿಗೆ ಹಿಂಬರ ಕೊಡಿ. ಸುಮ್ಮನೆ ತಿರುಗಿಸ್ಬೇಡಿ. ಯಾರು ಆಯ್ತು ನಿಮಗೆ ಮಾಡಿನಿ ಅಂತ ಹೇಳ್ತಾ ಇಲ್ಲ, ಆಗ್ತಾ ಇಲ್ಲ ಅಂದ್ರೆ ಕಾರಣಗಳು ಕೊಟ್ಟು ಅವ್ರಿಗೆ ಹಿಂಬರ ಕೊಡಿ ಅಥವಾ ತಿಳಿಸಿ ಹೇಳ್ಕೊಡಿ. ಈಗ ತಹಶೀಲ್ದಾರ್ ಇಲ್ಲಿ ಎಷ್ಟೊಂದು ವಿಷಯಗಳು ಎಷ್ಟೊಂದು ಜನಕ್ಕೆ ತಿಳಿಸಿ ಹೇಳ್ಕೊಟ್ಟು ಅಂತ ವಿಷಯಗಳು ನಮ್ಮ ಹಂತದಲ್ಲಿ ತಿಳಿಸಿ ಹೇಳ್ಕೊಡಿ ಜನರಿಗೆ. ಅದರಿಂದ ಅರಿವು ಬರುತ್ತೆ, ಅವರಿಗೆ ಅನ್ನೆಸಲಿ ತಿರುಗಾಡ್ಸಾದ್ರು ಕಮ್ಮಿ ಆಗುತ್ತೆ. ಅದು ಬಿಟ್ಟು ಯಾರಿಗಾದ್ರೂ ದುಡ್ಡು ಕೇಳೋದಾಗ್ಲಿ ಈ ತರ ಮಾಡೋದು ನಾವು ವಾಚ್ ಮಾಡ್ತಾ ಇರ್ತೀವಿ. ರೀಸೆಂಟ್ ಆಗಿ ಒಬ್ಬರ ಮೇಲೆ ರೇಡ್ ಮಾಡಿದೀವಿ, ಜಸ್ಟ್ ಒಂದು ವಾರ ಹಿಂದೆ ರೇಡ್ ಮಾಡಿದೀವಿ. ಈಗ ನಮ್ಮ ಜಿಲ್ಲೆಯಲ್ಲಿ ಒಂದು 6 ಜನ ಟ್ರ್ಯಾಪ್ ಆಗಿದ್ದಾರೆ ಅಧಿಕಾರಿಗಳು. ಏನು ಇದು ಎಲ್ಲ ನಾವು ಕಾರ್ಯಕ್ರಮಗಳು ಅಂದ್ರೇನು, ಜನರಿಗೆ ಏನು ನಮಗೆ ಜಸ್ಟಿಸ್ ಕೊಡಬೇಕು ಅದು ಮಾಡ್ತಾ ಇದೀವಿ, ಮುಂದೆನೂ ಮಾಡ್ತೀವಿ. ಜನಸಾಮಾನ್ಯರು ಇಂಥಲ್ಲಿ ನಿಮ್ಗೆ ತೊಂದರೆ ಆದಲ್ಲಿ ನಮ್ಮ ಹತ್ರ ಬರ್ಬೋದು ಅಂತ ಹೇಳ್ತಾ, ಮತ್ತು ಅಧಿಕಾರಿಗಳಿಗೆ ಒಂದು ವಿಷಯ ಏನಂತಂದ್ರೆ, ನಾವು ಲೋಕಾಯುಕ್ತರಾಗಿ ಈ ತರ 1-2-3 ಘಟನೆಗಳಾಗಿದಾವೆ. ಅದಕ್ಕೆ ಹೇಳ್ತಾ ಇದ್ದೀನಿ, ನಾನು ಲೋಕಾಯುಕ್ತ ಅಧಿಕಾರಿ ಅದೀನಿ, ನಮ್ ಬಂದು ಹೊರಗೆ ಭೇಟಿಯಾಗು, ಏನು ನಿನ್ ಮೇಲೆ ಕೇಸ್ ಆಗ್ತಾ ಇದೆ, ನಿಮ್ಗೆ ರೇಡ್ ಮಾಡ್ತೀವಿ, ನಮ್ಗೆ ಇಷ್ಟು ಕೊಡು ಅಷ್ಟು ಕೊಡು ಅಂತೇಳಿ ನಮ್ಮ ಯಾರು ಅಧಿಕಾರಿಗಳು ನಿಮ್ಗೆ ಯಾರು ಆ ಥರ ಫೋನ್ ಮಾಡೋದಿಲ್ಲ. ಏನು ಈ ಥರ 2-3 ಕೇಸ್ಗಳು ಆಗಿದಾವೆ, ಅದು ಹೆದರ್ಕೊಂಡು ನೀವೆಲ್ಲ ಓಡೋಗ್ತೀರಾ. ಈ ಥರ ಆಗಬಾರ್ದು ಅಂತೇಳಿ ಜನಸಾಮಾನ್ಯರಿಗೆ ಎಲ್ರಿಗೂ ಗೊತ್ತಾಗ್ಲಿ, ನಿಮಗೂ ಗೊತ್ತಾಗ್ಲಿ ಅಂತೇಳಿ ಈ ವಿಷಯ ತಿಳಿಸ್ತಾ ಇದ್ದೀನಿ. ನಾವು ಕರೆಸೋದಿದ್ರೆ ಆಫೀಸಿಗೆ ಕರೆಸ್ತೀವಿ, ನೋಟಿಸ್ ಕೊಟ್ಟು ಕರೆಸ್ತೀವಿ, ಇಲ್ಲಾಂದ್ರೆ ಆಫೀಸಿಗೆ ಬನ್ನಿ ಅಂತ ಹೇಳ್ತೀವಿ. ಅದು ಬಿಟ್ಟು ನಮ್ಗೆ ಅಲ್ಲಿ ಭೇಟಿಯಾಗು ಇಲ್ಲಿ ಭೇಟಿಯಾಗು ಅಂತೇಳಿ ಸಿಬ್ಬಂದಿಯಿಂದ ಹಿಡಿದು ಅಧಿಕಾರಿಗಳು ಯಾರು ಲೋಕಾಯುಕ್ತ ಆಫೀಸಿಂದ ಯಾರು ಹೇಳೋದಿಲ್ಲ. ಇದು ಅಧಿಕಾರಿಗಳಿಗೆ ಒಂದು ಸೂಚನೆ. ಏನು ನಾ ರಾಯಚೂರಿಂದ ಇಲ್ಲಿ ಬಂದಿದ್ದೀನಿ, ಅಲ್ಲಿ 3 ಕೇಸ್ ಆಗಿದಾವೆ, ಈ ಥರ FIR ಆಗಿದಾವೆ. ಯಾರೋ ಸುಳ್ಳು ನಾನು ಲೋಕಾಯುಕ್ತ ಅಧಿಕಾರಿ ಬಂದು ನಂಗೆ ಮೀಟ್ ಮಾಡಿ ಅಂತೇಳಿ. ಸೊ ಆ ವಿಷಯದಲ್ಲಿ ಯಾರು ಹೆದರ್ಬೇಡ್ರಿ. ಯಾರಾದ್ರೂ ತಪ್ಪು ಮಾಡಿದಲ್ಲಿ ಅದು ನೀವು ಅಂತ ಟೈಮಲ್ಲಿ ಹೆದರ್ಕೊಳ್ಳಿ, ಬೇಡ ಅನ್ನೋದಿಲ್ಲ.
ಸಭೆಯಲ್ಲಿ ಸಾರ್ವಜನಿಕರಿಗೆ ಒಟ್ಟು 13 ಅರ್ಜಿಗಳು ಬಂದಿದ್ದು, ಇದರ ಪೈಕಿ 3 ಅರ್ಜಿ ತಹಸೀಲ್ದಾರ್ಗೆ, 2 ಅರ್ಜಿ ಪಿಡಬ್ಲ್ಯೂಡಿ ಇಲಾಖೆಗೆ, ಉಳಿದ 8 ಅರ್ಜಿ ಸ್ಥಳದಲ್ಲಿ ಇತ್ಯರ್ಥದ ಅರ್ಜಿ ಬಂದಿವೆ. ಬಂದ ಅರ್ಜಿಗಳು ಆದಷ್ಟು ಬೇಗ ಇತ್ಯರ್ಥ ಮಾಡಲು ಅಧಿಕಾರಿಗಳಿಗೆ ಸೂಚಿಸಲಾಯಿತು. ಅಲ್ಲದೆ ಪಾಲ್ಗೊಂಡ ಅಧಿಕಾರಿಗಳಿಗೆ ಸಾರ್ವಜನಿಕರನ್ನ ಕಚೇರಿಗೆ ಅಲಿದಾಡಿಸದೆ ಆದಷ್ಟು ಬೇಗ ಕೆಲಸ ಮುಗಿಸಿಕೊಡಿ ಎಂದು ಸಲಹೆ ನೀಡಲಾಯಿತು. ಲೋಕಾಯುಕ್ತ ಅಧಿಕಾರಿಗಳ ಆಶ್ರಯದಲ್ಲಿ ಚೇಳೂರು ತಾಲೂಕು ಕಚೇರಿಯಲ್ಲಿ ಕುಂದುಕೊರತೆ ಸಭೆ ಹಮ್ಮಿಕೊಂಡಿರುವ ಮಾಹಿತಿ ಕೊರತೆಯಿಂದ ಸಾರ್ವಜನಿಕರು ಬೆರಳೆಣಿಕೆಯಷ್ಟು ಜನ ಮಾತ್ರ ಬಂದಿದ್ರು. ಈ ಸಭೆ ಕೇವಲ ಇಲಾಖೆ ಅಧಿಕಾರಿಗಳಿಗೆ ಮಾತ್ರ ಹಮ್ಮಿಕೊಳ್ಳಲಾಗಿದೆ, ಸಾರ್ವಜನಿಕರಿಗೆ ಅಲ್ಲ ಎನ್ನುವಂತೆ ಇತ್ತು ಎಂದು ಸಾರ್ವಜನಿಕರು ಆರೋಪಿಸಿದ್ದಾರೆ. ವೆಂಕಟೇಶ್, ಸಿಟಿವಿ ನ್ಯೂಸ್, ಚೇಳೂರು. ಅತಿ ವೇಗವಾಗಿ ಬಂದ ಲಾರಿ ರಸ್ತೆ ಬದಿ ಕುರಿ ಮೇಯಿಸುತ್ತಿದ್ದ ಮಹಿಳೆ ಮತ್ತು ಬೈಕ್ ಮೇಲೆ ಹರಿದಿದೆ. ಮಹಿಳೆ ಸ್ಥಳದಲ್ಲೇ ಮೃತಪಟ್ಟಿದ್ದು, ಆಂಬ್ಯುಲೆನ್ಸ್ ತಡವಾಗಿ ಬಂದ ಕಾರಣ ಯುವಕ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾನೆ. ಗೌರಿಬಿದನೂರು ತಾಲೂಕಿನ ಚಿಮಕನಹಳ್ಳಿಯ ಆಂಜನೇಯ ದೇವಸ್ಥಾನದ ಬಳಿ ಈ ಘಟನೆ ನಡೆದಿದೆ. ರಸ್ತೆ ಅಪಘಾತದಲ್ಲಿ 50 ವರ್ಷದ ತುಳಸಿಬಾಯಿ, 16 ವರ್ಷದ ನಂದೀಶ್ ನಾಯಕ್ ಸಾವನ್ನಪ್ಪಿದ್ದಾರೆ. ಮೃತರು ಕೃಷ್ಣರಾಜಪುರ ತಾಂಡಾದ ನಿವಾಸಿಗಳಾಗಿದ್ದಾರೆ. ನಂದೀಶ್ ನಾಯಕ್ ಸ್ನೇಹಿತರ ಜೊತೆ ಗೊಡೆಬಂಡಿಯಲ್ಲಿ ಸಿಲಿಂಡರ್ ತರಲು ಬೈಕ್ನಲ್ಲಿ ಹೋಗುತ್ತಿದ್ರು. ಈ ವೇಳೆ ಕುರಿಗಾಹಿಗಳು ಕುರಿಗಳನ್ನ ರಸ್ತೆ ದಾಟಿಸಲು ಮುಂದಾದ ಕಾರಣ ಇವರ ಬೈಕ್ ನಿಲ್ಲಿಸಿದ್ದಾರೆ. ಬೈಕ್ ನಿಲ್ಲಿಸಿದ ನಂದೀಶ್ ಮೂತ್ರ ವಿಸರ್ಜನೆ ಮಾಡುತ್ತಿರುವಾಗ ಏಕಾಏಕಿ ಬಂದ ಲಾರಿ ಡಿಕ್ಕಿ ಹೊಡೆದಿದೆ. ನಂತರ ಕುರಿಗಾಹಿ ಮಹಿಳೆಯ ಮೇಲೆ ಹರಿದಿದೆ. ಮಹಿಳೆ ಸ್ಥಳದಲ್ಲಿ ಸಾವನ್ನಪ್ಪಿದ್ರೆ, ತೀವ್ರವಾಗಿ ಗಾಯಗೊಂಡಿದ್ದ ನಂದೀಶ್ನನ್ನ ಸಕಾಲಕ್ಕೆ ಆಸ್ಪತ್ರೆಗೆ ಸಾಗಿಸಲು ಆಗದೆ ತಡವಾಗಿ ಆಸ್ಪತ್ರೆಯಲ್ಲಿ ಸಾವನ್ನಪ್ಪಿದ್ದಾರೆ. ಘಟನೆ ನಂತರ ಲಾರಿಯನ್ನ ಸ್ಥಳದಲ್ಲಿ ಬಿಟ್ಟು ಚಾಲಕ ಪರಾರಿಯಾಗಿದ್ದು, ಗ್ರಾಮಸ್ಥರು ರಸ್ತೆ ತಡೆದು ಪ್ರತಿಭಟನೆ ನಡೆಸಿದ್ದಾರೆ. ಹಾಕೋದು ಗಾಡಿಗೆ, ಒಂದು ಗಾಡಿಗೆ 20 ಟನ್ ಹಾಕೋದು ಜಲ್ಲಿ ಕ್ರಷರಿಂದ 40-45 ಟನ್ ಹಾಕೊಂಡು ಮೂಟ್ಲು ಹೊಡ್ಕೊಂಡು ಬರ್ತಾರೆ. ನಮ್ಮೂರ ಹತ್ರ ಒಂದು ಹಂಸಿಲ್ಲ. ಹುಡುಗರು ಈ ಕಡೆಯಿಂದ ಆ ಕಡೆ ಹೋಗ್ಬೇಕು ಸ್ಕೂಲ್ಗೆ. ಆ ಸ್ಕೂಲ್ಗೆ ಹೋಗಕ್ಕೆ ಭಯ ಹುಡುಗರನ್ನ. ನಾವು ಅಮ್ಮ ಅಪ್ಪ ಎಷ್ಟು ತನಕ ಕಾಯ್ಕೊಂಡಿರ್ಬೇಕು? ನಾವು ಸ್ಕೂಲ್ ಬಿಡಕ್ಕಾಗುತ್ತಾ? ನಾವು ಕೂಲಿ ನಾಲಿ ಮಾಡ್ಕೊಡೋರು, ನಾವು ಬಡವರು ಎಲ್ಲ ಹೋಗ್ತೀವಿ. ಅವರು ಸ್ಕೂಲ್ಗೆ ಹೋಗ್ಬೇಕಾಗುತ್ತೆ. ಅವ್ರ ಭಯ, ನಿಧಾನ ಬರಲ್ಲ. ರೂಟ್ ನೋಡ್ಕೊಂಡು 100ರಲ್ಲಿ ಬರ್ತಾರೆ ಸರ್. ನಮ್ಮ ಹುಡುಗ 16 ವರ್ಷದ ಹುಡುಗನಿಗೆ ಲಾರಿ ಹಚ್ಕೊಂಡು ಹೋಗ್ಬಿಟ್ಟಾರೆ. ಅವ್ರು ಟ್ರಾಕ್ ಲೆಫ್ಟ್ ಸೈಡ್ ಟ್ರಾಕ್ ಅಲ್ಲಿ ಬರ್ಬೇಕು, ಅವರು ರೈಟ್ ಸೈಡ್ ಟ್ರಾಕ್ ಫುಟ್ಪಾತ್ ಮೇಲೆ ಬಂದು ಹಚ್ಬಿಟ್ಟು ಹೋಗ್ಬಿಟ್ಟಾರೆ. ಒಂದು ಗಾಡಿ ಎಲ್ಲ ಪೀಸ್ ಆಗ್ಬಿಟ್ಟೈತೆ. ನಿಂತಿರೋ ಗಾಡಿಗೆ ಬಂದು ಹೊಡಿದಾರೆ ಅವರು. ವೀಕೆಂಡ್ ಆದ್ರೆ ಸಾಕು, ಇಬ್ಬರು ಬರ್ತಾ ಇದ್ದು ಇಬ್ಬರು ಜೀವನು ಒಬ್ಬರಿಗೆ ಹಚ್ಕೊಂಡು ಹೊಟ್ಟೆಯಿಂದ ಕರಳು ಎಲ್ಲ ಆಚೆ ಕಡೆ ಬಂದು ಇಲ್ಲಿ ಸ್ಪಾಟ್ ಅಲ್ಲಿ ಡೆತ್ ಆಗಿದ್ದಾರೆ. ಇನ್ನೊಬ್ರು ಹೋಗ್ತಾ ಒಂದು 5 ನಿಮಿಷ ಆಗಿಲ್ಲ, ಅವನು ಹುಡುಗನ ಸತ್ತೋಗ್ಬಿಟ್ಟಾನೆ. ಈಗ ಅವ್ರ ಜೀವಕ್ಕೆ ಏನು ಮಾಡೋದು? ಅವ್ರ ಮನೆಯಲ್ಲಿ ಏನ್ ನೋಡ್ಕೊಳ್ಳೋದು? ಪರಿಸ್ಥಿತಿ ಏನು? ಇರೋದೊಬ್ಬರೇ ಊಟ ಮಾಡಕ್ ಇದ್ದಿದ್ದು ಅವ್ರೊಬ್ಬರೇ. ಅವ್ರ ತಾಯಿನ ಹೋಗ್ಬಿಟ್ಟಾರೆ. ಈಗ ಹೊಡ್ಕೊಂಡು ಹೋಗ್ಬಿಟ್ಟಾರೆ. ಏನಿಲ್ಲ ಸರ್, ಸ್ಪೀಡ್ ಓವರ್ ಸ್ಪೀಡ್ ಬರ್ತದೆ. 10 ವೀಲರ್ ಲಾರಿಯಲ್ಲಿ 50 ಟನ್ 60 ಟನ್ ಹಾಕೊಂಡ್ ಬರ್ತಾರೆ, ನ್ಯೂಟ್ರಲ್ ಮಾಡ್ಕೊಂಡ್ ಬರ್ತಾರೆ. ಡೌನ್ ಇದೆ ಅಂತ ಇಲ್ಲಿ ಸ್ಪೀಡ್ ಬೇಕಾರಿಲ್ಲ, ಏನೂ ಇಲ್ಲ. ಇನ್ನು ಗೌರಿಬಿದನೂರು ಗ್ರಾಮಾಂತರ ಪೊಲೀಸ್ ಠಾಣೆ ಸಬ್ ಇನ್ಸ್ಪೆಕ್ಟರ್ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು. ಪ್ರತಿಭಟನಾಕಾರರ ಮನವೊಲಿಸಲು ಸರ್ಕಲ್ ಇನ್ಸ್ಪೆಕ್ಟರ್ ನಯಾಜ್ ಬೇಗ್ ಯಶಸ್ವಿಯಾದರು. ಲೋಕೇಶ್ ಕುಮಾರ್, ಸಿಟಿವಿ ನ್ಯೂಸ್, ಗೌರಿಬಿದನೂರು. ಇದೀಗ ಚಿಕ್ಕದೊಂದು ವಿರಾಮದ ನಂತರ ಸಿಟಿವಿ ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನೀವು ಪತ್ರಕರ್ತರಾಗಬೇಕೇ? ಎಲ್ಲಿದೆ ಸುವರ್ಣಾವಕಾಶ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಬಂಗಾರಪೇಟೆ, ಕೆಜಿಎಫ್, ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕುಗಳ ಯುವಕರು ಸಂಪರ್ಕಿಸಬಹುದು. ಅಶ್ವತ್ಥ ನಾರಾಯಣ ಎಲ್ 9535611141. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ರಾಜ್ಯ ಸರ್ಕಾರ ವಕೀಲರ ಹಿತರಕ್ಷಣಾ ಕಾಯ್ದೆ ಬಲಿಷ್ಠ ಕಾನೂನಾಗಿ ಜಾರಿಗೊಳಿಸುವಂತೆ ಒತ್ತಾಯಿಸಿ ನಂಜನಗೂಡು ವಕೀಲರ ಸಂಘದಿಂದ
ನ್ಯಾಯಾಲಯದ ಮುಂಭಾಗ ಪ್ರತಿಭಟನೆ ಮಾಡಲಾಯಿತು. ರಾಜ್ಯ ಸರ್ಕಾರ ಬೆಳಗಾವಿ ಅಧಿವೇಶನದಲ್ಲಿ ವಕೀಲರ ಹಿತದೃಷ್ಟಿಯಿಂದ ಮಂಡಿಸಿರುವ ವಕೀಲರ ಸಂರಕ್ಷಣಾ ಮಸೂದೆಯನ್ನು ನಾಮಕಾವಸ್ಥೆ ಕಾಯ್ದೆಯಾಗಿದೆ. ಈ ಕಾಯ್ದೆಗೆ ಕವಡೆ ಕಾಸಿನ ಕಿಮ್ಮತ್ತಿಲ್ಲ ಎಂದು ವಕೀಲರು ಆಕ್ರೋಶ ವ್ಯಕ್ತಪಡಿಸಿದರು. ಇತ್ತೀಚಿನ ದಿನಗಳಲ್ಲಿ ವಕೀಲರ ಮೇಲೆ ಹಲ್ಲೆಗಳು ಹೆಚ್ಚಾಗುತ್ತಿದೆ. ಮೊನ್ನೆ ಕಲಬುರಗಿಯಲ್ಲಿ ನಡೆದ ವಕೀಲರ ಹತ್ಯೆ ಇದಕ್ಕೆ ಸ್ಪಷ್ಟ ಉದಾಹರಣೆಯಾಗಿದೆ. ರಾಜ್ಯ ಸರ್ಕಾರ ಮಸೂದೆಯಲ್ಲಿ ಜಾರಿ ತಂದಿರುವುದು ಕಣ್ಣೊರೆಸುವ ತಂತ್ರವಾಗಿದೆ. ಆರೋಪಿ ತಪ್ಪಿಸಿಕೊಳ್ಳುವ ಜಾಮೀನು ಸಹಿತ ಕಾನೂನಾಗಿದೆ ಎಂದರು. ವಕೀಲರ ಸಂರಕ್ಷಣೆ ಕಾಯ್ದೆ ಬಲಿಷ್ಠ ಮಸೂದೆಯಾಗಿ ರಾಜ್ಯ ಸರ್ಕಾರ ಕಾನೂನು ಜಾರಿಗೆ ತರಬೇಕು, ಇಲ್ಲದಿದ್ದರೆ ಬೆಳಗಾವಿ ಚೆಲೋ ಹಮ್ಮಿಕೊಳ್ಳುವುದಾಗಿ ಎಚ್ಚರಿಕೆ ನೀಡಿದರು. ನಾವು ವಕೀಲ ಸಂರಕ್ಷಣಾ ಕಾಯ್ದೆ ಇಲ್ಲ, ಇದರಿಂದ ವಕೀಲರು ಭಾಳ ಭಯಭೀತರ ಕೆಲಸ ನಿರ್ವಹಿಸುವಂಥ ಒಂದು ವಾತಾವರಣ ಉಂಟಾಗಿದೆ. ಇದರಿಂದ ಈಗಾಗಲೇ ಸರ್ಕಾರಕ್ಕೆ ಸಾಕಷ್ಟು ಮನವಿ ಕೊಟ್ಟು ಮೈಸೂರು ರಾಜ್ಯ ಮಟ್ಟದ ಸಮ್ಮೇಳನ ಮುಖ್ಯಮಂತ್ರಿಗಳು ಹೇಳಿದ್ವಿ, ಅವ್ರು ಗ್ಯಾರಂಟಿ ಅಂತ ಹೇಳ್ಬಿಟ್ಟು ಹೋಗಿ 2-3 ತಿಂಗಳು ಆಗ್ತಾ ಬಂತು, ಇನ್ನೂ ಏನೂ ಆಗಿಲ್ಲ. ಈಗಾಗಲೇ ಬೆಳಗಾವಿ ಅಧಿವೇಶನ 2 ದಿನ ಇರೋದು. ಮೊನ್ನೆ ಎಚ್.ಕೆ. ಪಾಟೀಲ್ ಮಂಡಿಸಿದ್ದಾರೆ ಅಂತ ತಿಳಿದು ಬಂದಿದೆ. ಆದರೆ ಬರೀ ಪೊಳ್ಳಾಗಿ ಯಾವುದೇ ರೀತಿಯಾದಂಥ ಒಂದು ಸ್ಟ್ರಾಂಗ್ ಆಗಿರೋದಿಲ್ಲ ಅಂತ ಹಿರಿಯ ವಕೀಲರು ಅಭಿಪ್ರಾಯಪಟ್ಟಿದ್ದಾರೆ. ಯಾಕೆಂದರೆ ನಾವು ನಮ್ಮ ಕೋರಿಕೆ ನಮ್ಮ ಮೇಲೆ ಹಲ್ಲೆ ಮಾಡಿದವ್ರಿಗೆ ನಾನ್ ಬೇಲೇಬಲ್ ಅಫೆನ್ಸ್ ಅಂತ ಇತ್ತು, ಅದನ್ನು ಬರೀ ಬೇಲೇಬಲ್ ಮಾಡಿ ಸ್ಟೇಷನ್ಲೇ ಬಿಟ್ಟಂಗೆ ಆಗುತ್ತೆ. ಈಗ ಇದರಿಂದ ಮತ್ತೆ ಪೊಲೀಸವ್ರಿಗೆ ಹೇಳ್ದಂಗೆ ನಾವು ಕೇಳಬೇಕಾಗುತ್ತೆ, ಅದು ಸಹ ಬೇಡ. ನಾವು ಏನು ಕೇಳಿದ್ವು ಅದೇ ರೀತಿ ಕಾಯ್ದೆ ಇಂಪ್ಲಿಮೆಂಟ್ ಆಗಬೇಕು ಅಂತ ಭಾಳ ಉಗ್ರ ಹೋರಾಟ ಮಾಡ್ತಾಯಿದ್ದೀವಿ. ರಾಜ್ಯಾದ್ಯಂತ ಹೋರಾಟ ಮಾಡ್ತಾ ಇದ್ದಾರೆ. ಇದರಲ್ಲಿ ಒಂದು ವಿಶೇಷ ಏನಪ್ಪ, ಹೈಕೋರ್ಟ್ ವಕೀಲರು, ಹಿರಿಯ ವಕೀಲರು ಎಲ್ಲರೂ ಬಂದಿದ್ದಾರೆ. ನ್ಯಾಯಾಂಗದಲ್ಲಿ ಸಾಮಾನ್ಯ ಎಲ್ಲ ವಕೀಲರು ಸ್ಟ್ರೈಕ್ ಮಾಡ್ತಾಯಿದ್ದೀವಿ. ಇದಕ್ಕೆ ತಕ್ಷಣ ಸರ್ಕಾರ ಸೂಕ್ತ ಕ್ರಮ ಕೈಗೊಂಡು ಈ ಕೂಡಲೇ ವಕೀಲರ ಸಂರಕ್ಷಣಾ ಕಾಯ್ದೆ ಜಾರಿ ತರಬೇಕು ಅಂತ ನಂಜನಗೂಡು ವಕೀಲರ ಸಂಘ ಯಾವತ್ತೂ ಹೋರಾಡ್ತಾ ಹಿಂದೆ ಬಿದ್ದಿಲ್ಲ. ಎಲ್ಲ ಒಂದು ತುಂಬ ಹೃದಯದಿಂದ ಇವತ್ತು ಸಾಕಷ್ಟು ನೂರಾರು ವಕೀಲರು ಬಂದಿದ್ದೀವಿ. ಮಹಿಳಾ ವಕೀಲರು ಸೇರಿ ನಾವೆಲ್ಲ ಮುಷ್ಕರ ಹೂಡಿದ್ದೀವಿ. ಈಗಾಗಲೇ ನಾಳೆ ನಡೆದ್ರು ನ್ಯಾಯಾಲಯದ ಕಾರ್ಯಕಲಾಪದಲ್ಲಿ ಭಾಗವಹಿಸೋದಿಲ್ಲ. ಮತ್ತು ಏನಾದರೂ ನಾಡಿದ್ದು ಶುಕ್ರವಾರದೊಳಗೆ ಅಧಿಸೂಚನೆ ಹೊರಡದೇ ಇದ್ದರೆ ಅನಿರ್ದಿಷ್ಟಾವಧಿ ಕಾಯ್ದೆ ಆಗುತ್ತೆ. ಇದು ಬಹುಶಃ ವಿಧಾನಸೌಧ ಮುತ್ತಿಗೆ, ರಸ್ತಾ ರೋಕೋ, ಈ ರೀತಿ ಕರ್ನಾಟಕ ಬಂದ್, ಈ ರೀತಿ ಕಾಲು ಮಾಡಬೇಕಾದಂಥ ಪರಿಸ್ಥಿತಿ ಬರ್ಬೋದು ಅಂತ ಹೇಳ್ತಾ ನಮ್ಮ ಎಲ್ಲ ಈ ಹೋರಾಟಕ್ಕೆ ಸಹಕಾರ ಕೊಡಬಹುದು, ಎಲ್ಲರೂ ಕೈಬೂದು ಕೇಳ್ಕೊತಾ ಇದ್ದೀನಿ. ಸುರೇಶ್, ವಕೀಲ ಸಂಘದ ಅಧ್ಯಕ್ಷರು, ನಂಜನಗೂಡು. ನ್ಯಾಯಾಂಗದ ಕಾರ್ಯಕಲಾಪವನ್ನು ಅನಿರ್ದಿಷ್ಟದ ಅವಧಿಯವರೆಗೂ ಬಹಿಷ್ಕರಿಸಿ ಪ್ರತಿಭಟನೆ ಮಾಡಲಾಯಿತು. ಬಲಿಷ್ಠವಾದ ಕಾಯ್ದೆ ಜಾರಿಯಾಗದಿದ್ದರೆ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡಲಾಗುವುದು ಎಂದು ಪ್ರತಿಭಟನಾಕಾರರು ತಿಳಿಸಿದರು. ಇನ್ನು ಈ ಸಂದರ್ಭದಲ್ಲಿ ವಕೀಲ ಸಂಘದ ಅಧ್ಯಕ್ಷ ಸುರೇಶ್, ಹಿರಿಯ ಮತ್ತು ಕಿರಿಯ ವಕೀಲರು ಹಾಜರಾಗಿದ್ದರು. ಕುಮಾರ್, ಸಿಟಿವಿ ನ್ಯೂಸ್, ನಂಜನಗೂಡು. ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿಯಲ್ಲಿ ತಡರಾತ್ರಿ ಕಳ್ಳರು ಕೈ ಚಳಕ ತೋರಿಸಿ ಪಂಚಾಯಿತಿ ಕಚೇರಿಯಲ್ಲಿದ್ದ ಲಕ್ಷಾಂತರ ರೂಪಾಯಿ ಮೌಲ್ಯದ ವಸ್ತುಗಳನ್ನು ಕಳವು ಮಾಡಿರುವ ಘಟನೆ ನಡೆದಿದೆ. ಮಾಲೂರು ತಾಲೂಕಿನ ಲಕ್ಕೂರು ಹೋಬಳಿಯ ಚಿಕ್ಕ ತಿರುಪತಿ ಗ್ರಾಮ ಪಂಚಾಯಿತಿ ಕಚೇರಿಯಲ್ಲಿ ತಡರಾತ್ರಿ ಕಳ್ಳರು ಕೈಚಳಕ ತೋರಿಸಿ ಗ್ರಾಮ ಪಂಚಾಯಿತಿ ಕಟ್ಟಡದ ಬಾಗಿಲು ಮುರಿದು ಒಳನುಗ್ಗಿ ಪಂಚಾಯಿತಿಯಲ್ಲಿದ್ದ ಕಂಪ್ಯೂಟರ್, 12 UPS ಬ್ಯಾಟರಿ, ಟಿವಿ, ಸಿಸಿ ಕ್ಯಾಮೆರಾ ಮತ್ತು ಕೆಲವು ಕಡತಗಳನ್ನು ದೋಚಿ ಪರಾರಿಯಾಗಿದ್ದಾರೆ. ಅಲ್ಲದೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರ ಕೊಠಡಿಯಲ್ಲಿನ ಕಬೋರ್ಡ್ ತೆರೆದು ಕಡತಗಳು ಚೆಲ್ಲಾಪಿಲ್ಲಿ ಮಾಡಿದ್ದಾರೆ. ಮಾಲೂರು ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರಕರಣ ದಾಖಲಾಗಿದ್ದು, ಸ್ಥಳಕ್ಕೆ ಮಾಲೂರು ಪೊಲೀಸ್ ಅಪರಾಧ ಇನ್ಸ್ಪೆಕ್ಟರ್ ರವೀಂದ್ರ ಗೌಡ ಹಾಗೂ ಸಿಬ್ಬಂದಿ ಧಾವಿಸಿ ಪರಿಶೀಲನೆ ನಡೆಸಿ ತನಿಖೆ ಕೈಗೊಂಡಿದ್ದಾರೆ. ಈ ದಿನ ಅಂದರೆ ದಿನಾಂಕ 12/12/23 ಈ ದಿನ ಬೆಳಗ್ಗೆ ನನಗೆ 7 ಗಂಟೆಗೆ ನಮ್ಮ ಕಚೇರಿಯ ಸ್ವೀಪರ್ ಅಂತಹ ಒಂದು ಕೆಲಸಗಾರ ಬಾಯಮ್ಮನವರು ಕಾಲ್ ಮಾಡಿ ಸರ್, ನಮ್ಮ ಪಂಚಾಯಿತಿಯಲ್ಲಿ ಯಾರೋ ಕಳ್ಳರು ನುಗ್ಗಿದ್ದಾರೆ, ನಾನು ಬರೋಷ್ಟೊತ್ತಿಗೆ ಬೀಗ ತೆಗೆಯೋಷ್ಟೊತ್ತಿಗೆ ಕಳ್ಳರು ನುಗ್ಗಿದ್ದಾರೆ, ಸ್ವಲ್ಪ ಐಟಮ್ಸ್ ಎಲ್ಲ ಹೋಗ್ಬಿಟ್ಟಿದೆ ಸರ್ ಅಂತ ಹೇಳ್ಬಿಟ್ಟು ನನಗೆ ಕಾಲ್ ಮಾಡಿರೋದು. ನಾನು ಯಾವುದನ್ನು ಟೆಸ್ಟ್ ಮಾಡೋಕ್ಕೆ ಹೋಗ್ಬೇಡಮ್ಮ, ನಾನು ಬರ್ತಾಯಿದ್ದೀನಿ, ನಾನು ಇಮಿಡಿಯೇಟ್ ಬರ್ತಾಯಿದ್ದೀನಿ, ಪೊಲೀಸರಿಗೂ ಫೋನ್ ಮಾಡೋಣ, ತಿಳಿಸ್ತೀನಿ ಮ್ಯಾಟ್ರು, ಇಲ್ಲಿ ಬಂದು ನೋಡ್ಬಿಡ್ತೀವಿ ಅಂತ ಹೇಳ್ಬಿಟ್ಟು ಹೇಳಿದ್ರು. ಆಯಿತು ಅಂತ ಹೇಳ್ಬಿಟ್ಟು ನಾನು 9 ಗಂಟೆಗೆ ಅಲ್ಲಿ ಕಚೇರಿಗೆ ಭೇಟಿ ನೀಡಿದೆ. ನಾನು ನಮ್ಮ ಒಬ್ಬ ಸದಸ್ಯರ ಕಂಡ ಮತ್ತು ನಮ್ಮ SDA ನಾಗರಾಜು ಮತ್ತು ನಮ್ಮ ಸಿಬ್ಬಂದಿ ವರ್ಗದವರೆಲ್ಲ ಸೇರಿ ಕಚೇರಿಗೆ ಹೋದ್ವಿ. ಎಲ್ಲ ಆಚರಣೆ ಇದ್ದರು. ಎಲ್ಲ ಹೋಗಿ ನೋಡಿದಾಗ, ಪರಿಶೀಲನೆ ಮಾಡಿದಾಗ ನಮ್ಮ ಗ್ರಾಮ ಪಂಚಾಯಿತಿಯಲ್ಲಿ ಮುಖ್ಯವಾಗಿ ಕಳ್ಳರು ಮುಖ್ಯ ದ್ವಾರ ಬಾಗಿಲನ್ನ ಹೊಡೆದು ಒಳಗಡೆ ನುಗ್ಗಿ ಔಟ್ಸೈಡ್ ಇರುವಂಥ ಒಂದು
ಕ್ಯಾಮ್ರಾವನ್ನು ಸಹ ಹೊಡೆದಾಕಿ ಒಳಗಡೆ ಇರುವಂಥ ಒಂದು ಕ್ಯಾಮ್ರಾವನ್ನು ಸಹ ಹೊಡೆದಾಕಿದ್ದಾರೆ. ಮತ್ತು ಈ CC ಕ್ಯಾಮ್ರಾಗೆ ಇರುವಂತಹ DVR ಒಂದು ಸಿಸ್ಟಮನ್ನು ಸಂಪೂರ್ಣವಾಗಿ ಕಟ್ ಮಾಡಿಕೊಂಡು ತಗೊಂಡೋಗಿರೋದು ಕಂಡು ಬಂದಿದೆ. ಅದೇ ರೀತಿ ನಮ್ಮ UPS ನಮ್ಮ ಬೃಹತ್ಗಾತ್ರದ UPSಗಳಿತ್ತು, 8 UPSಗಳು ಬಾಕ್ಸ್ಗಳು, ಟೋಟಲಾಗಿ 8 UPSಗಳನ್ನು ಸಹ ತಗೊಂಡು ಅದರಲ್ಲಿರುವಂಥ ಡಿಸ್ಟಿಲ್ ವಾಟರ್ನು ಸಹ ಕಾಂಪೌಂಡಲ್ಲಿ ಎಲ್ಲ ಅಲ್ಲೇ ಓಪನ್ ಮಾಡಿ ಎಲ್ಲ ಕ್ಲಿಯರ್ ಮಾಡಿ ತಗೊಂಡು ಹೋಗಿರ್ತಾರೆ. ಆಮೇಲೆ ಅಧ್ಯಕ್ಷರು ಚೇಂಬರ್ ಬಾಗಿಲು ಸಹ ಹೊಡೆದಿದ್ದು ಅದು ಒಳಗಡೆ ಹೋಗಿದ್ದಾರೆ. ಅಲ್ಲಿ DVR ಸಿಸ್ಟಮ್ ಇತ್ತು ಮತ್ತು LED TV ಇತ್ತು. ಆ TVಯನ್ನು ಸಹ ತಗೊಂಡು ಹೋಗಿದ್ದಾರೆ. ಸ್ವಲ್ಪ ಕಡತಗಳ ಚಲಪಿಲ್ಲೆ ಆಗಿದೆ. ಯಾವುದೇ ಕಡತಗಳು ಹೋಗಿರೋ ಬಗ್ಗೆ ಯಾವುದೇ ನಮಗೆ ಮಾಹಿತಿ ಬಂದಿಲ್ಲ. ಆಮೇಲೆ EMP ಪ್ರಕಾಶ್, CTV ನ್ಯೂಸ್, ಮಾಲೂರು. ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ ದಂಪತಿಗಳು ಸ್ಥಳದಲ್ಲಿ ಸಾವನ್ನಪ್ಪಿರುವ ದಾರುಣ ಘಟನೆ ಚಿಂತಾಮಣಿಯಲ್ಲಿ ನಡೆದಿದೆ. ದ್ವಿಚಕ್ರ ವಾಹನಕ್ಕೆ ಕಾರು ಡಿಕ್ಕಿ ಹೊಡೆದ ಪರಿಣಾಮ ದ್ವಿಚಕ್ರ ವಾಹನದಲ್ಲಿದ್ದ ದಂಪತಿಗಳು ಸ್ಥಳದಲ್ಲೇ ಸಾವನ್ನಪ್ಪಿರುವ ಘಟನೆ ಬುಧವಾರ ಬೆಳಗ್ಗೆ ನಡೆದಿದೆ. ಚಿಂತಾಮಣಿ ಕೈವಾರ ಮಾರ್ಗ ಮಧ್ಯದ ನಾಯಿಂದ್ರಹಳ್ಳಿ ಗೇಟ್ ಬಳಿ ಘಟನೆ ನಡೆದಿದ್ದು, ಮೃತಪಟ್ಟ ದಂಪತಿಗಳು ಕೋಲಾರ ತಾಲೂಕಿನ ಕ್ಯಾಲನೂರು ಬಳಿಯ ಚೆನ್ನಸಂದ್ರ ಗ್ರಾಮದ 50 ವರ್ಷದ ಸುಬ್ರಹ್ಮಣ್ಯ, ಅವರ ಪತ್ನಿ 45 ವರ್ಷದ ಗಾಯತ್ರಿ ಎಂದು ಗುರುತಿಸಲಾಗಿದೆ. ಅಪಘಾತದಲ್ಲಿ ಮೃತಪಟ್ಟ ಗಂಡ ಹೆಂಡತಿ ನಾಯಿಂದ್ರಹಳ್ಳಿ ಗ್ರಾಮದಲ್ಲಿ ತಿಥಿಯೊಂದಕ್ಕೆ ತೆರಳುತ್ತಿದ್ದ ವೇಳೆ ನಾಯಿಂದ್ರಹಳ್ಳಿ ಗೇಟ್ ಬಳಿ ಕಾರು ಅತಿವೇಗವಾಗಿ ಮತ್ತು ಅಜಾಗರೂಕತೆಯಿಂದ ಬಂದು ವಾಹನಕ್ಕೆ ಡಿಕ್ಕಿ ಹೊಡೆದ ಪರಿಣಾಮ ಬೈಕ್ನಲ್ಲಿದ್ದ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟಿದ್ದಾರೆ. ವಿಷಯ ತಿಳಿದ ಕೂಡಲೇ ಸ್ಥಳಕ್ಕೆ ಚಿಂತಾಮಣಿ ಗ್ರಾಮಾಂತರ ಠಾಣೆ ಪೊಲೀಸರು ಭೇಟಿ ನೀಡಿ ಪರಿಶೀಲನೆ ನಡೆಸಿ ಮುಂದಿನ ಕ್ರಮ ಕೈಗೊಂಡಿದ್ದಾರೆ. ಪವನ್, CTV ನ್ಯೂಸ್, ಚಿಂತಾಮಣಿ. ಕಲಿಕೆ ನಿಲ್ಲಿಸಬೇಡಿ, ಕಲಿಯುವುದನ್ನು ಮುಂದುವರಿಸಿ ತಂಡವಾಗಿ ಕೆಲಸ ಮಾಡುವ ಮತ್ತು ಪರಸ್ಪರ ಸಹಾಯ ಮಾಡುವ ಮನೋಭಾವ ಬೆಳೆಸಿಕೊಳ್ಳಿ ಎಂದು ನಗರೇಶ್ವರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ ಅಧ್ಯಕ್ಷ ಎಂ ಸತೀಶ್ ಕುಮಾರ್ ಕಿವಿಮಾತು ಹೇಳಿದರು. ವಿಜಯಪುರ ಗಿರಿಜಾಶಂಕರ್ ಕಲ್ಯಾಣ ಮಂಟಪದಲ್ಲಿ ಆಯೋಜಿಸಲಾಗಿದ್ದ ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಪದವೀಧರ ದಿನ ಮತ್ತು ಪ್ರಮಾಣ ಪತ್ರ ವಿತರಣೆ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು, ವಿದ್ಯಾರ್ಥಿಗಳು ಪದವಿ ಮುಗಿಸಿ ಮುಂದಿನ ಓದಿನ ಬಗ್ಗೆ ಹಾಗೂ ಕೆಲಸದ ಬಗ್ಗೆ ಸಮಾಲೋಚನೆ ನಡೆಸಿ ನಿಮ್ಮ ಕಲಿಕೆಯನ್ನು ಎಂದಿಗೂ ನಿಲ್ಲಿಸಬೇಡಿ ಎಂದು ಹೇಳಿದರು. ಈ ದಿನ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಅನ್ನು ಪಡೆದು ಆ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಪತ್ರಿಕಾ ಮಾಧ್ಯಮದಲ್ಲಿ ಕಾಲೇಜಿನ ಗ್ರಾಜ್ಯುಯೇಷನ್ ಸನ್ಮಾನ 2023 ಕಾರ್ಯಕ್ರಮದಲ್ಲಿ ಭಾಗವಹಿಸೋಕ್ಕೆ ಸಂತೋಷ ಆಗ್ತಾ ಇದೆ. ಯಾಕೆಂದರೆ ಇದು ಫೈನಲ್ ಇಯರ್ ಆದಮೇಲೆ ಯಾರ್ಯಾರು ಗ್ರಾಜ್ಯುಯೇಷನ್ ಕಂಪ್ಲೀಟ್ ಆಗಿರ್ತದೆ ಅವ್ರಿಗೆಲ್ಲ ನಮ್ಮ ಗ್ರಾಜ್ಯುಯೇಷನ್ ಸರ್ಟಿಫಿಕೇಟ್ ಅನ್ನು ಕೊಡುವಂಥ ಒಂದು ಕಾರ್ಯಕ್ರಮ ಸುಮಾರು ಒಂದು 4-5 ವರ್ಷಕ್ಕೆ ಮುಂಚೆ ಇದು ಅಲ್ಲಿ ಒಂದು ಕಾಲೇಜಿನ ಒಂದು ಮಟ್ಟದಲ್ಲಿ ಆಗ್ತಾ ಇತ್ತು. ಈಗ ಇದೊಂದು ಸಾಮೂಹಿಕವಾದಂಥ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡು ಎಲ್ಲ ವಿದ್ಯಾರ್ಥಿನಿಯರಿಗೂ ಸಹ ಇದೊಂದು ಅವಕಾಶ, ಸಂತೋಷದ ಒಂದು ಅವಕಾಶ ಅಂತ ಕೆಲಸವನ್ನು ಎರಡು ಮಾತಿಲ್ಲ. ಈಗಾಗಲೇ ಉಪಕುಲಪತಿಗಳು ನಮಗೆಲ್ಲರಿಗೂ ಸಹ ವಿದ್ಯಾರ್ಥಿ ಜೀವನ ಹೇಗಿರುತ್ತೆ, ವಿದ್ಯಾರ್ಥಿಗಳ ಜೀವನದ ನಂತರ ಅಂದರೆ ಈ ಗ್ರಾಜ್ಯುಯೇಷನ್ ಆದಮೇಲೆ ಅವರ ಮುಂದಿನ ಭವಿಷ್ಯ ನಮ್ಮ ರಾಜ್ಯ ಏನೋ ಒಂದು ತಾವು ತೆಗೆದುಕೊಳ್ಳೋದಕ್ಕೆ ಬಯಸ್ತೀನಿ. ಕೆಲವರು ಕೆಲಸದ ಮೇಲೆ ಹೋಗುವಂಥ ಒಂದು ನಿರ್ಧಾರವನ್ನು ತೆಗೆದುಕೊಂಡಿರ್ತಾರೆ. ಕೆಲವರು ಮುಂದಿನ ವಿದ್ಯಾಭ್ಯಾಸವನ್ನು ಯಾವ ಕ್ಷೇತ್ರದಲ್ಲಿ ತೋರಿಸ್ಕೊಳ್ಬೇಕು ಅನ್ನೋದನ್ನು ಆರಿಸ್ಕೊಂಡಿರ್ತಾರೆ. ಎಲ್ಲರಿಗೂ ಸಹ ಆ ಒಂದು ಹೆಸರಲ್ಲಿ ಒಳ್ಳೆಯದಾಗಿ ಮತ್ತೆ ತಮ್ಮ ನಿರ್ಧಾರಗಳನ್ನು ತೆಗೆದುಕೊಳ್ಳುವಾಗ ಸರಿಯಾದ ನಿರ್ಧಾರವನ್ನು ತೆಗೆದುಕೊಳ್ಳಿ, ದೃಢವಾದ ನಿರ್ಧಾರ ಇರಲಿ. ಕಾರಣ ಏನಂದರೆ ಎಷ್ಟೋ ಮಕ್ಕಳು ಡಿಗ್ರಿ ಆದಮೇಲೆ ಏನೋ ಮಾಡಬೇಕು ಅಂತ ಹೋಗಿ ಎಲ್ಲೋ ನಿಂತೋಗ್ಬಿಡ್ತಾರೆ. ಆ ಥರ ಆಗಬೇಕು. ಎಲ್ಲ ವಿದ್ಯಾರ್ಥಿಗಳು ಈ ಒಂದು ಗ್ರಾಜ್ಯುಯೇಷನ್ ಮುಗಿಸಿದರೆ
ಇಲ್ಲ ಮಾಸ್ಟರ್ಸ್ ಡಿಗ್ರಿ ಇರ್ಬೋದು, ಮತ್ತು ಬೇರೆ ಇತರೆ ಕೋರ್ಸ್ ಸಾಕಷ್ಟು ಕೋರ್ಸ್ಗಳಿದ್ದಾವೆ. ಅದನ್ನು ತೆಗೆದುಕೊಂಡು ಉತ್ತಮವಾದಂಥ ಭವಿಷ್ಯವನ್ನು ರೂಪಿಸಿಕೊಳ್ಳುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ತೊಡಗಿಸ್ಕೊಳ್ಬೇಕು. ಬೆಂಗಳೂರು ಉತ್ತರ ವಿಶ್ವವಿದ್ಯಾಲಯ ಉಪಕುಲಪತಿ ನಿರಂಜನ್ ವಾನಳ್ಳಿ ಮಾತನಾಡಿ, ವಿದ್ಯಾರ್ಥಿ ಜೀವನ ಮಹತ್ವವಾದದ್ದು, ಇದನ್ನು ಯಾರೂ ವ್ಯರ್ಥ ಮಾಡಿಕೊಳ್ಳಬೇಡಿ. ವಿದ್ಯಾರ್ಥಿಗಳು ವಿದ್ಯಾಭ್ಯಾಸದ ಕಡೆ ಹೆಚ್ಚು ಗಮನ ಕೊಟ್ಟರೆ ಮುಂದಿನ ಜೀವನ ಸುಖಕರವಾಗಿರುತ್ತದೆ ಎಂದರು. ಯಾಕಂತಂದ್ರೆ ಒಬ್ಬ ಕುಲಪತಿಯಾದವನು ಎಲ್ಲ ಕಾಲೇಜುಗಳಿಗೆ ಓಡಾಡಬೇಕು, ವಿದ್ಯಾರ್ಥಿಗಳೊಂದಿಗೆ ಮಾತನಾಡಬೇಕು, ಅವರ ಜೊತೆ ಅವರವನಾಗಿ ಇದ್ದ ವಿಧಾನ ಕುಲಪತಿಯ ಕರ್ತವ್ಯ ಲೋಪ ಆಗ್ತದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ನಿಮ್ಮ ಪ್ರಾಂಶುಪಾಲರು ನಾಗರಾಜ್ ಅವರು ನಮ್ಮ ಸಿಂಡಿಕೇಟ್ ಸದಸ್ಯರಾಗಿದ್ದರು, ನಮ್ಮ ಸ್ನೇಹಿತರು. ಹಿಂದೆ ಒಂದೆರಡು ಸಂದರ್ಭಗಳಲ್ಲಿ ಈ ಕಾಲೇಜ್ಗೆ ಬರ್ಲಿಕ್ಕೆ ಹೇಳಿದ್ರು. ಪ್ರಧಾನ ಸಮಾರಂಭ, ನೀವೆಲ್ಲ 3 ವರ್ಷಗಳ BSc ಹಾಗೂ BCom ತರಗತಿಗಳನ್ನ ಮುಗಿಸಿ ಮುಂದಕ್ಕೆ ಕೆಲವರು ಉನ್ನತ ಶಿಕ್ಷಣಕ್ಕೆ ಮಂಗಸಂದ್ರಕ್ಕೆ ಬರುವಾಗಿರ್ಬೋದು ಅಥವಾ ಬೆಂಗಳೂರು ವಿಶ್ವವಿದ್ಯಾಲಯಕ್ಕೆ ಹೋಗುವುದು. ಕಾರ್ಯಕ್ರಮದಲ್ಲಿ ನಗರೇಶ್ವರ ಸ್ವಾಮಿ ಎಜುಕೇಷನ್ ಟ್ರಸ್ಟ್ ವ್ಯವಸ್ಥಾಪಕ ನಿರ್ದೇಶಕ ಕೃಪಾಶಂಕರ್, ಪ್ರಗತಿ ಪ್ರಥಮ ದರ್ಜೆ ಕಾಲೇಜಿನ ಪ್ರಾಂಶುಪಾಲ ನಾಗರಾಜ್, ಉಪನ್ಯಾಸಕರು, ವಿದ್ಯಾರ್ಥಿಗಳು ಇನ್ನೂ ಹಲವರು ಹಾಜರಿದ್ದರು. ಸತೀಶ್, CTV ನ್ಯೂಸ್, ವಿಜಯಪುರ. ರಾಜ್ಯದ ಎಲ್ಲಾ ದರ್ಜೆಯ ಮುಜರಾಯಿ ದೇವಾಲಯಗಳಲ್ಲಿ ನಿಯೋಜಿತರಾಗಿರುವ ಅರ್ಚಕರ ಗೌರವಧನ ಹೆಚ್ಚಿಸುವ ಜೊತೆಗೆ ವಯೋನಿವೃತ್ತಿ ರದ್ದುಪಡಿಸುವಂತೆ ಹಿಂದೂ ದೇವಾಲಯಗಳ ಅರ್ಚಕರ, ಆಗಮಿಕರ ಮತ್ತು ಉಪಾಧಿವಂತರ ಒಕ್ಕೂಟ ಒತ್ತಾಯಿಸಿದೆ. ಚಿಕ್ಕಬಳ್ಳಾಪುರದ ಪತ್ರಕರ್ತರ ಭವನದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ರಾಧಾಕೃಷ್ಣ, ₹1 ಆರಂಭವಾದ ಅರ್ಚಕರ ಗೌರವಧನ ಈಗ 5,000 ಮುಟ್ಟಿದ್ದು 10,000ಕ್ಕೆ ಹೆಚ್ಚಿಸಬೇಕು ಎಂದರು. ಪ್ರಧಾನ ಕಾರ್ಯದರ್ಶಿ KSN ದೀಕ್ಷಿತ್ ಮಾತನಾಡಿ, 2024 ಫೆಬ್ರವರಿ 7ರಂದು ಬೆಂಗಳೂರಿನ ಟೌನ್ ಹಾಲ್ನಲ್ಲಿ ಅರ್ಚಕರ ಬೃಹತ್ ಸಮಾವೇಶ ಹಮ್ಮಿಕೊಂಡಿದ್ದು, ಇದಕ್ಕೆ ಮುಖ್ಯಮಂತ್ರಿ ಸೇರಿ ಸುಮಾರು 8 ಮಂದಿ ಸಚಿವರು ಆಗಮಿಸಲಿದ್ದಾರೆ. ಈ ಸಮಾವೇಶದಲ್ಲಿ ಅರ್ಚಕರ ಬೇಡಿಕೆಗಳನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರಲಾಗುವುದು ಎಂದರು. ಅಖಿಲ ಕರ್ನಾಟಕ ಹಿಂದೂ ದೇವಾಲಯ ಅರ್ಚಕರ, ಆಗಮಿಕರ, ಉಪಾಧಿವಂತರ ಒಕ್ಕೂಟ ಮತ್ತು ಮುಜರಾಯಿ ದೇವಾಲಯಗಳ ಅರ್ಚಕರ, ಆಗಮಿಕರ ಸಂಘ, ಈ ಎರಡು ಸಂಘಗಳು ಸೇರಿ ಇವತ್ತು ದಿವಸ ನಾವು ಪತ್ರಿಕಾಗೋಷ್ಠಿಯನ್ನು ಏರ್ಪಾಡು ಮಾಡಿದ್ದೀರಿ. ಪ್ರಮುಖವಾದ ಇಂದಿನ ಪತ್ರಿಕಾಗೋಷ್ಠಿ ವಿಷಯ ಏನಪ್ಪ ಅಂತಂದರೆ, ಫೆಬ್ರವರಿ 7/2/24 ಬುಧವಾರ ಭಾರಿ ಬೃಹತ್ ಸಮಾವೇಶವನ್ನು ಬೆಂಗಳೂರಿನಲ್ಲಿ ಏರ್ಪಾಡು ಮಾಡ್ಕೊಂಡಿದ್ದೀರಿ. ಸುಮಾರು ಅರ್ಚಕರು ಒಂದು ಕನಿಷ್ಠ ಪಕ್ಷ ಎಲ್ಲ ಕರ್ನಾಟಕದಿಂದ ಪೂರ್ತಿ ಸೇರಿ ಒಂದು 10,000 ಜನ ಬರ್ತಾ ಇದ್ದಾರೆ ಫೆಬ್ರವರಿ 7ನೇ ತಾರೀಕು. ಇದು ಪ್ರಮುಖವಾದ ವಿಷಯ. ಇದಕ್ಕೆ ಮುಖ್ಯಮಂತ್ರಿಗಳು ಒಪ್ಪಿಗೆ ಕೊಟ್ಟಿದ್ದಾರೆ, ಉಪಮುಖ್ಯಮಂತ್ರಿ ಬರ್ತಾ ಇದ್ದಾರೆ, ಸನ್ಮಾನ್ಯ ಮುಜರಾಯಿ ಸಚಿವರು ಬರ್ತಾ ಇದ್ದಾರೆ, ಹೋಮ್ ಮಿನಿಸ್ಟರ್ ಬರ್ತಾ ಇದ್ದಾರೆ, ಕಡೆಗೆ ನಮಗೆ ರೆವಿನ್ಯೂ ಮಿನಿಸ್ಟರ್ ಬರ್ತಾ ಇದ್ದಾರೆ. 10 ಜನ ಮಿನಿಸ್ಟ್ರುಗಳು ಆಗಲೇ ನಮಗೆ ಪತ್ರ ಕೊಟ್ಬಿಟ್ಟಿದ್ದಾರೆ, ಒಪ್ಪಿಗೆ ಕೊಟ್ಟಿದ್ದಾರೆ. ಇದು ಪ್ರಮುಖವಾದ ವಿಷಯ. ನಮಗೆ ಈ ಸಮಾವೇಶದಲ್ಲಿ ಪ್ರಮುಖವಾದ ಬೇಡಿಕೆ ಅಂತಂದರೆ ಸುಮಾರು ಒಂದು 10 ಬೇಡಿಕೆ ಇಟ್ಟಿದ್ದೀರಿ. 10 ಬೇಡಿಕೆಯಲ್ಲಿ ಪ್ರಮುಖವಾದದ್ದು ನಮಗೆ ರಾಜ ಮಹಾರಾಜ ಕೊಟ್ಟು ಲ್ಯಾಂಡ್ಸ್ ಎಲ್ಲ ಹೋಗ್ಬಿಡ್ತು, ಅದು ಪರಿಹಾರ ಇವತ್ತವರೆಗೂ ಏನೂ ಕೊಟ್ಟಿಲ್ಲ. ಆದರೂ ಪೂಜೆಗೆ ಅಂತ ನಮಗೆ ತಿಂಗಳಿಗೆ 5,000 ಕೊಡ್ತಾ ಇದ್ದಾರೆ. 50 ವರ್ಷದ ಹೋರಾಟ, ಸಂಘ ಸಂಸ್ಥೆಗಳು 50 ವರ್ಷ ಹೋರಾಟ ಮಾಡಿದ್ದಕ್ಕೆ ತಿಂಗಳಿಗೆ ಪೂಜೆ ಸಾಮಾನು ತಂದು ಪೂಜೆ ಮಾಡೋದಕ್ಕೋಸ್ಕರ 5,000 ಕೊಡ್ತಾ ಇದ್ದಾರೆ. ಅದನ್ನು ನೆಕ್ಸ್ಟು ನಮಗೆ ಸಂಭಾವನೆ ರೀತಿಯಲ್ಲಿ ಒಂದು 10,000 ಮಾಡಿಕೊಡ್ಬೇಕು ಅಂತ ಪ್ರಮುಖವಾದ ಬೇಡಿಕೆ ಇಟ್ಟಿದ್ದೀರಿ. ಏನು ತೊಂದರೆ ಇಲ್ಲ, 3 ಅವರ್ಸ್ ಸೇರ್ಬೋದು. ಬೆಳಗ್ಗೆ 7:15 ಬರೋಕ್ಕೆ ಹೇಳ್ಬಿಡ್ತೀನಿ. ಮುಖ್ಯಮಂತ್ರಿ 11:15 ಗಂಟೆಗೆ ಬರ್ತಾರೆ. 11:15 ಗಂಟೆಗೆ ಬಂದ್ಬಿಟ್ಟು ನಮಗೆ 2 ಗಂಟೆವರೆಗೆ ಇರ್ತಾರೆ. ನಮಗೆ ಅದೊಂದು ಸಾಕು ಅಂತ ಹೇಳಿದ್ದೀರಿ. ಬೇರೆ ಜಾಗ ಮಾಡೋಕ್ಕೆ ಅನುಕೂಲ ಆಗಲಿಲ್ಲ, ಅಲ್ಲೇ ನಾವು ಟೌನ್ ಹಾಲಲ್ಲೇ ಮಾಡ್ತಾ ಇದ್ದೀರಿ. ಇಲ್ಲಿ 995 ದೇವಸ್ಥಾನ ಇದೆ. ಇಲ್ಲಿಂದ ನಮಗೊಂದು 5,000 ಜನ ಇದ್ದಾರೆ. ಎಲ್ಲ ಅದು ಅರ್ಚಕರು, ಆಗಮಿಕರು, ಪರಿಚಾಲಕರು ಸೇರಿ ಎಲ್ಲ ಸೇರಿ ಇಲ್ಲಿಂದ 5,000 ಜನ ಬರ್ತಾ ಇದ್ದಾರೆ. 3 ಇದೆ, ABC ದೇವಸ್ಥಾನ 3 ಇದೆ. 3 ಸೇರಿ 5,000 ಜನ ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿದ್ದಾರೆ. 6 ತಾಲೂಕಿಂದ 5,000 ಜನ ಇದ್ದಾರೆ. ವೇಣುಗೋಪಾಲ್, CTV ನ್ಯೂಸ್, ಚಿಕ್ಕಬಳ್ಳಾಪುರ. ಇದೀಗ ಚಿಕ್ಕದೊಂದು ವಿರಾಮದ ನಂತರ CTV ನ್ಯೂಸ್ ಮತ್ತೆ ಮುಂದುವರಿಯಲಿದೆ. ನೀವು ಪತ್ರಕರ್ತರಾಗಬೇಕೇ? ಎಲ್ಲಿದೆ ಸುವರ್ಣಾವಕಾಶ. ಬೆಂಗಳೂರು ಮತ್ತು ಬೆಂಗಳೂರು ಗ್ರಾಮಾಂತರ, ತುಮಕೂರು, ಕೋಲಾರ, ಬಂಗಾರಪೇಟೆ, KGF,
ಶ್ರೀನಿವಾಸಪುರ ಮತ್ತು ಮುಳಬಾಗಿಲು ತಾಲೂಕುಗಳ ಯುವಕರು ಸಂಪರ್ಕಿಸಬಹುದು. ಅಶ್ವತ್ಥ ನಾರಾಯಣ ಎಲ್ 9535611141. ವಿರಾಮದ ನಂತರ ಸಿಟಿವಿ ನ್ಯೂಸ್ಗೆ ಮತ್ತೆ ಸ್ವಾಗತ. ಇದೀಗ ಸಂಕ್ಷಿಪ್ತ ಸುದ್ದಿಗಳು. ಚಿಕ್ಕಬಳ್ಳಾಪುರ ನಗರದ ಅಂಚೆ ಕಚೇರಿಯ ಮುಂಭಾಗದಲ್ಲಿ ಜಮಾಯಿಸಿದ ನೂರಾರು ಅಂಚೆ ಸೇವಕರು ಸರ್ಕಾರದ ವಿರುದ್ಧ ಧಿಕ್ಕಾರದ ಘೋಷಣೆಗಳನ್ನು ಕೂಗಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸರ್ಕಾರ ನೀಡಿರುವ ಸೌಲಭ್ಯಗಳನ್ನು ಸಮರ್ಪಕವಾಗಿ ತಲುಪಿಸುವಲ್ಲಿ ವಿಫಲತೆ ಕಂಡಿದೆ. ನ್ಯಾಯಯುತವಾದ ಬೇಡಿಕೆಗಳನ್ನು ಈಡೇರಿಸುವಲ್ಲಿ ವಿಳಂಬ ಮಾಡುತ್ತಿರುವುದು ಸರಿಯಲ್ಲ. ಗ್ರಾಮಾಂತರ ನೌಕರರಿಗೆ ಬಡ್ತಿ ನೀಡಬೇಕು, ರಜೆ ಸೌಲಭ್ಯ, ವೈದ್ಯಕೀಯ ಸೌಲಭ್ಯ ಒದಗಿಸಬೇಕು. ನೌಕರರಿಗೆ ಸೇವಾವಧಿಯ ಗರಿಷ್ಠತೆಯನ್ನ ಗಣನೆಗೆ ತೆಗೆದುಕೊಂಡು ವೇತನ ಪರಿಷ್ಕರಣೆಯಾಗಬೇಕು ಎಂದು ಒತ್ತಾಯಿಸಿದರು. ತಮ್ಮ ಬೇಡಿಕೆಗಳನ್ನು ಈಡೇರಿಸುವವರೆಗೂ ಹೋರಾಟ ಮುಂದುವರಿಯಲಿದೆ ಎಂದು ಅಂಚೆ ನೌಕರರು ಎಚ್ಚರಿಕೆ ನೀಡಿದ್ದಾರೆ. ಇನ್ನು ಪ್ರತಿಭಟನೆಯಲ್ಲಿ ಸಂಘದ ಅಧ್ಯಕ್ಷ ಟಿಎಸ್ ವಿಜಯಶಂಕರ್, ಕಾರ್ಯಾಧ್ಯಕ್ಷ ಗೋಪಾಲ್, ಖಜಾಂಚಿ ಮಲ್ಲಸಂದ್ರ ಮಂಜುನಾಥ್, ಕಾರ್ಯದರ್ಶಿ ಸಂಜೀವಪ್ಪ, ಎಂ ರಾಮಪ್ಪ ಸೇರಿದಂತೆ ಇನ್ನೂ ಹಲವರು ಹಾಜರಿದ್ದರು. ಜಂಗಾಲಹಳ್ಳಿ ಅಶ್ವಥ್, ಸಿಟಿವಿ ನ್ಯೂಸ್, ಚಿಕ್ಕಬಳ್ಳಾಪುರ. ಬಾನಲ್ಲೇ ಮದುವೆಗೆ ಚಿತ್ರ ಡಿಸೆಂಬರ್ 15ರಂದು ಶುಕ್ರವಾರ ರಾಜ್ಯದಾದ್ಯಂತ ತೆರೆಗೆ ಬರಲಿದೆ ಎಂದು ನಿರ್ಮಾಪಕ ಹಾಗೂ ನಿರ್ದೇಶಕ ಯೋಗೇಶ್ ನಂದನ್ ಹೇಳಿದ್ದಾರೆ. ನಂಜನಗೂಡು ನಗರದಲ್ಲಿ ಮಾಧ್ಯಮಗಳೊಂದಿಗೆ ಮಾತನಾಡಿದ ಅವರು, ಹೆಣ್ಣು ಗಂಡು ಪ್ರೀತಿಯ ಮೋಹಕ್ಕೆ ಬಿದ್ದು ಆತುರದ ನಿರ್ಧಾರ ಕೈಗೊಳ್ಳದೆ ಎಲ್ಲ ಬಗೆಯಲ್ಲಿ ಯೋಚಿಸಿ ತೀರ್ಮಾನ ತೆಗೆದುಕೊಳ್ಳಬೇಕು ಎಂಬುದು ಚಿತ್ರದ ಕಥಾವಸ್ತುವಾಗಿದೆ. ಈ ಚಿತ್ರದ ಚಿತ್ರಕಥೆ, ಸಂಗೀತ, ಸಾಹಿತ್ಯ, ನಿರ್ದೇಶನ ಎಲ್ಲವೂ ತಮ್ಮದೇ ಆಗಿದೆ. ಇದಕ್ಕೆ ನಿಮ್ಮೆಲ್ಲರ ಸಹಕಾರ ಬೇಕು. ಚಿತ್ರದ ನಾಯಕ ನಟರಾಗಿ ಅರ್ಜುನ್, ನಾಯಕಿಯಾಗಿ ಶೋಭಾ, ಹಿರಿಯ ಕಲಾವಿದರಾಗಿ ಆಂಜನಪ್ಪ, ಮೈಸೂರು ಮಂಜುಳಾ, ಗೋವಿಂದಪ್ಪ, ಇತರೆ ಕಲಾವಿದರು ನಟಿಸಿದ್ದಾರೆ. ಈ ಚಿತ್ರ ಹಳ್ಳಿ ಹುಡುಗನ ಪ್ರೇಮಕತೆಯಾಗಿದ್ದು ಇಂದಿನ ಯುವ ಜನಾಂಗಕ್ಕೆ ಇಷ್ಟವಾಗುವ ಚಿತ್ರವಾಗಿದೆ. ಚಿತ್ರದಲ್ಲಿ 5 ಹಾಡುಗಳಿದ್ದು ದಿನೇಶ್ ಕುಮಾರ್ ಸಂಗೀತ ನಿರ್ದೇಶನವಿದೆ. 4 ಫೈಟ್ಗಳಿವೆ. ಕೌರವ ವೆಂಕಟೇಶ್ ಸಾಹಸ ನಿರ್ದೇಶನ ಮಾಡಿದ್ದಾರೆ. ಚಾಮರಾಜನಗರ, ನಂಜನಗೂಡು ಭಾಗದಲ್ಲಿ ಚಿತ್ರೀಕರಣ ಮಾಡಲಾಗಿದ್ದು ಚಿತ್ರ ಉತ್ತಮವಾಗಿ ಮೂಡಿಬಂದಿದೆ. ಇಡೀ ಕುಟುಂಬವೇ ಕುಳಿತು ನೋಡುವ ಚಿತ್ರ ಇದಾಗಿದ್ದು ಇದೇ ಡಿಸೆಂಬರ್ 15ರಂದು ರಾಜ್ಯದಾದ್ಯಂತ ತೆರೆ ಮೇಲೆ ಬರಲಿದೆ. ಹೊಸ ಪ್ರತಿಭೆಗಳು ಸೇರಿ ಸಿನಿಮಾ ಮಾಡಿದ್ದೇವೆ. ಸ್ಥಳೀಯ ಕಲಾವಿದರಿಗೆ ಮೊದಲ ಆದ್ಯತೆ ನೀಡಲಾಗಿದೆ. ಜನತೆ ಹೊಸ ಕಲಾವಿದರನ್ನ ಪ್ರೋತ್ಸಾಹಿಸಬೇಕು ಎಂದು ಮನವಿ ಮಾಡಿದ್ರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ನಾಯಕ ನಟ ಅರ್ಜುನ್, ಎರಡನೇ ನಟ ಸಚಿನ್, ಹಿರಿಯ ಕಲಾವಿದ ಉಮ್ಮತ್ತೂರು ಬಸವರಾಜು, ಸಿದ್ದರಾಜು ಇನ್ನೂ ಹಲವರು ಭಾಗವಹಿಸಿದ್ರು. ಮೈಲಾಪುರ ಹಾಲು ಉತ್ಪಾದಕರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಬುಧವಾರ ನಡೆದ ಚುನಾವಣೆಯಲ್ಲಿ ಜೆಡಿಎಸ್ ಪಕ್ಷ ಬೆಂಬಲಿತ ಅಭ್ಯರ್ಥಿ ವೆಂಕಟಪ್ಪ ಎಂವಿ ರವರು ಅಧ್ಯಕ್ಷರಾಗಿ ಹಾಗೂ ಉಪಾಧ್ಯಕ್ಷರಾಗಿ ಸ್ನೇಹಾ ಅವರು ಅವಿರೋಧವಾಗಿ ಆಯ್ಕೆಯಾಗಿದ್ದಾರೆ. ಚಿಂತಾಮಣಿ ತಾಲೂಕು ಮೈಲಾಪುರ ಹಾಲು ಉತ್ಪಾದಕ ಸಹಕಾರ ಸಂಘದಲ್ಲಿ ಒಟ್ಟು 13 ಜನ ಸದಸ್ಯರಿದ್ದು, ನಿರ್ದೇಶಕರುಗಳ ಸ್ಥಾನಗಳಿಗೆ ನಡೆದ ಚುನಾವಣೆಯಲ್ಲಿ ಮಾಜಿ ಶಾಸಕ ಜೆಕೆ ಕೃಷ್ಣಾರೆಡ್ಡಿಯವರ ಜೆಡಿಎಸ್ ಪಕ್ಷ ಬೆಂಬಲಿತರು 11 ಸ್ಥಾನಗಳನ್ನು ಪಡೆದುಕೊಂಡಿದ್ದರೆ, ಉನ್ನತ ಸಚಿವ ಡಾಕ್ಟರ್ ಎಂಸಿ ಸುಧಾಕರ್ ರವರ ಕಾಂಗ್ರೆಸ್ ಪಕ್ಷ ಬೆಂಬಲಿತರು 2 ಸ್ಥಾನಗಳನ್ನು ಪಡೆದುಕೊಂಡಿದ್ದರು. ಈ ಹಿಂದೆ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷರ ಆಯ್ಕೆಗೆ ಚುನಾವಣೆ ಘೋಷಣೆ ಆದ ಮೇಲೆ ಡಾಕ್ಟರ್ ಎಂಸಿ ಸುಧಾಕರ್ ಬೆಂಬಲಿತರು ನಿರ್ದೇಶಕರ ಆಯ್ಕೆ ಚುನಾವಣೆಯಲ್ಲಿ ಅಕ್ರಮ ನಡೆದಿದೆ ಎಂದು ಆರೋಪಿಸಿ ಎಆರ್ ಕೋರ್ಟ್ನಲ್ಲಿ ತಡೆಯಾಜ್ಞೆ ತಂದಿದ್ದರು. ಇವರು ತಂದಿದ್ದ ತಡೆಯಾಜ್ಞೆ ವಿರುದ್ಧ ಜೆಡಿಎಸ್ ಪಕ್ಷದ ಬೆಂಬಲಿತರು ಹೈಕೋರ್ಟ್ ಮೆಟ್ಟಿಲೇರಿ ಚುನಾವಣೆಯಲ್ಲಿ ಯಾವುದೇ ರೀತಿಯ ಅಕ್ರಮ ನಡೆದಿಲ್ಲ ಎಂದು ತಡೆಯಾಜ್ಞೆ ತೆರವುಗೊಳಿಸಲು ಆದೇಶ ತಂದು ಮೈಲಾಪುರ ಹಾಲು ಉತ್ಪಾದಕರ ಸಹಕಾರ ಸಂಘದ ಅಧ್ಯಕ್ಷ ಮತ್ತು ಉಪಾಧ್ಯಕ್ಷ ಸ್ಥಾನಗಳಿಗೆ ಚುನಾವಣೆ ನಡೆದಿದ್ದು, ಅಧ್ಯಕ್ಷ ಸ್ಥಾನಕ್ಕೆ ಜೆಡಿಎಸ್ ಪಕ್ಷ ಬೆಂಬಲಿತ ವೆಂಕಟಪ್ಪ ಎಂವಿ ಹಾಗೂ ಉಪಾಧ್ಯಕ್ಷ ಸ್ಥಾನಕ್ಕೆ ಸ್ನೇಹರವರು ಮಾತ್ರ ನಾಮಪತ್ರ ಸಲ್ಲಿಸಿದ್ದು, ಬೇರೆ ಯಾರೂ ನಾಮಪತ್ರ ಸಲ್ಲಿಸದ ಕಾರಣ ಅಧ್ಯಕ್ಷರನ್ನಾಗಿ ವೆಂಕಟಪ್ಪ ಎಂವಿ ಹಾಗೂ ಉಪಾಧ್ಯಕ್ಷರನ್ನಾಗಿ ಸ್ನೇಹಾ ಅವರನ್ನು ಅವಿರೋಧವಾಗಿ ಆಯ್ಕೆ ಮಾಡಿದ್ದಾರೆ. ಇನ್ನು ಈ ಸಂದರ್ಭದಲ್ಲಿ ಸಂಘದ ನಿರ್ದೇಶಕರಾದ ಅಮರೇಶ್, ವೆಂಕಟಪ್ಪ ಆರ್, ಕೃಷ್ಣಪ್ಪ ಕೆ, ಈಶ್ವರಪ್ಪ ಎಂಬಿ, ಶ್ರೀನಿವಾಸ್ ಎಂ, ದಾಸಪ್ಪ, ಅಮರೇಶ್, ಅಮರನಾಥ್ ಎಂಎಸ್, ದೇವಪ್ಪ, ಮಾಜಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಶಿಲ್ಪಾ ದೇವರಾಜ್ ಮತ್ತಿತರರು ಹಾಜರಿದ್ದರು.
ಕೊನೆಯದಾಗಿ ಮತ್ತೊಮ್ಮೆ ಮುಖ್ಯಾಂಶಗಳು. ಭ್ರಷ್ಟಾಚಾರದ ಉಗಮಸ್ಥಾನವೇ ಕಾಂಗ್ರೆಸ್, ಬೊಗೆದೆಷ್ಟು ಹೊರಬರುತ್ತಿರುವ ಕಾಂಗ್ರೆಸ್ ಅಕ್ರಮಗಳು, ಬಿಜೆಪಿ ಆರೋಪ. ವಿದ್ಯಾರ್ಥಿ ನಿಲಯ ಅವ್ಯವಸ್ಥೆಗಳ ಆಗರ, ವಾರದಲ್ಲಿ ಸರಿಪಡಿಸುವಂತೆ ಎಚ್ಚರಿಕೆ. ಪ್ರಚಾರದ ಕೊರತೆ, ಅಧಿಕಾರಿಗಳಿಗೆ ಸೀಮಿತವಾದ ಲೋಕಾಯುಕ್ತ ಕುಂದುಕೊರತೆ ಸಭೆ. ಚಾಲಕನ ನಿಯಂತ್ರಣ ತಪ್ಪಿ ಅಪಘಾತ, ಕುರಿ ಮೇಯಿಸುತ್ತಿದ್ದ ಮಹಿಳೆ ಮೇಲೆ ಹರಿದ ಲಾರಿ, 2 ಸಾವು. ಇದಿಷ್ಟು ಈ ಹೊತ್ತಿನ ಸುದ್ದಿ. ನೋಡ್ತಾ ಇರಿ CTV ನ್ಯೂಸ್, ಇದು ನಿಮ್ಮ ಜೊತೆಗಾರ.